ಬೆಂಗಳೂರಿನ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ನಲ್ಲಿ ಜನಸಂದಣಿ ತುಂಬಿತ್ತು. ಎಲ್ಲರ ಮಧ್ಯೆ ನುಸುಳಿಕೊಂಡು ಬಂದ 25 ವರ್ಷದ ಯುವಕ ಆಕಾಶ್. ಇವನೇ ನಮ್ಮ ಕಥೆಯ ನಾಯಕ. ಯಾರಾದರೂ ಒಮ್ಮೆ ತಿರುಗಿ ನೋಡುವಂತಹ ಸುಂದರ ರೂಪ ಅವನದು. ಕೆಂಪು ಮೈ ಬಣ್ಣ, ಸೊಂಪಾದ ಕೂದಲು, ಬೆಕ್ಕಿನಂತಹ ಕಣ್ಣುಗಳು, ಜಿಮ್ನಲ್ಲಿ ಹುರಿಗಟ್ಟಿದ ದೇಹ, ಕೆಳತುಟಿಯ ಹತ್ತಿರ ಒಂದು ಮಚ್ಚೆ. ಇದೇ ಅವನ ಮುಖ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿತು. ಓಡಿ ಬಂದು ಮೆಟ್ರೋ ಹತ್ತಿ ನಿಂತಿದ್ದ ಆಕಾಶ್ ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡುತ್ತಿದ್ದ. ತನ್ನ ಸ್ಟಾಪ್ ಜಯನಗರ ಬಂದ ಕೂಡಲೇ ಇಳಿದು ಮತ್ತೆ ಓಡುತ್ತಾ ಲಿಫ್ಟ್ ಕಡೆ ಹೋದ. ಆದರೆ ಅಷ್ಟರಲ್ಲೇ ಲಿಫ್ಟ್ ಒಂದಿಷ್ಟು ಜನರನ್ನು ತುಂಬಿಸಿಕೊಂಡು ಕೆಳಗೆ ಹೋಗಿಬಿಟ್ಟಿತ್ತು. ಮತ್ತೆ ಮೆಟ್ಟಿಲುಗಳನ್ನು ಇಳಿದು ಹೋಗುತ್ತಿದ್ದಾಗ ಹಿಂದಿನಿಂದ ಓಡೋಡಿ ಬಂದ ಯುವತಿಯೊಬ್ಬಳು ತನ್ನ ಡ್ರೆಸ್ಗೆ ಎಡವಿ ಮುಗ್ಗರಿಸಿ ಬಿದ್ದಳು. ಎಲ್ಲರೂ ಹೋಗಿ ಅವಳನ್ನು ಎತ್ತಿ ಅಲ್ಲೇ ಮೆಟ್ಟಿಲ ಮೇಲೆ ಕೂರಿಸಿದರು. ಆಕಾಶ್ ತನ್ನಲ್ಲಿದ್ದ ನೀರಿನ ಬಾಟಲ್ ಕೊಟ್ಟು ಸಹಾಯ ಮಾಡಿದ. ತನ್ನ ಮೊಣಕಾಲಿಗೆ ಆದ ಗಾಯವನ್ನು ನೋಡುತ್ತಾ ನೀರನ್ನು ಕುಡಿಯುತ್ತಾ, ಫೋನ್ನಲ್ಲಿ ಬಿದ್ದೆ ಕಣೆ, ಮೆಟ್ಟು ಜಾರಿತು, ಸ್ವಲ್ಪ ಗಾಯ ಆಗಿದೆ, ತೊಂದರೆ ಇಲ್ಲ, ಬರ್ತಿದ್ದೀನಿ ಇರು ಎಂದು ಹೇಳುತ್ತಾ ನೀರು ಕೊಟ್ಟವರ ಕಡೆ ತಿರುಗಿಯೂ ನೋಡದೆ ಮತ್ತೆ ಓಡತೊಡಗಿದಳು. ರೇಷ್ಮಾ ನಮ್ಮ ಕಥೆಯ ನಾಯಕಿ. ನೋಡಲು ಸುರಸುಂದರಿ, ಅಚ್ಚ ಬಿಳುಪಿನ ಮೈ ಬಣ್ಣ, ಗುಂಗುರು ಕೂದಲು, ಜಿಂಕೆಯಂತಹ ಕಣ್ಣುಗಳು, ಪಟಪಟ ಮಾತಾಡುವ ತುಟಿಗಳು, ನಕ್ಕರೆ 2 ಕೆನ್ನೆಗೂ ಬೀಳುವ ಗುಳಿಗಳು. ಈ ಗುಳಿ ಕೆನ್ನೆ ಚೆಲುವೆಗೆ ಮನಸೋತವರೆಷ್ಟೋ. ಅವಳಿಗೆ ಇನ್ನೂ 23 ವರ್ಷ. ಇದು ಕಥಾನಾಯಕಿಯ ವರ್ಣನೆ. ಇನ್ನು ಇವರಿಬ್ಬರು ಮತ್ತೆ ಸಿಗುತ್ತಾರೋ ಇಲ್ಲವೋ ನೋಡೋಣ ಬನ್ನಿ. ಮರುದಿನ ಎಂದಿನಂತೆ ಜಯನಗರದಲ್ಲಿ ಮೆಟ್ರೋ ಇಳಿದು ಲಿಫ್ಟ್ ಕಡೆ ಹೆಜ್ಜೆ ಹಾಕುತ್ತಾನೆ ಆಕಾಶ್. ಲಿಫ್ಟ್ನಲ್ಲಿ ಹೋಗಿ ಗ್ರೌಂಡ್ ಫ್ಲೋರ್ ಬಟನ್ ಒತ್ತುತ್ತಿರುವಾಗ ಓಡಿಬಂದು ಲಿಫ್ಟ್ ಒಳಗೆ ಸೇರಿಕೊಳ್ಳುವ ಯುವತಿಯನ್ನು ನೋಡಿ ನಸು ನಗುತ್ತಾನೆ. ಹಲೋ ಮೇಡಮ್, ಹೇಗಿದ್ದೀರಾ? ಕಾಲು ನೋವು ಓಕೆ ಅಲ್ವಾ? ಯಾರು ನೀವು? ಯಾವ್ ಕಾಲು ನೋವು? ನಿನ್ನೆ ನೀವು ಮೆಟ್ಟಿಲು ಜಾರಿ ಬಿದ್ರಲ್ಲ, ಆಗ ನೀರು ಕೊಟ್ಟಿದ್ದು ನಾನೇ. ಓ ಹೌದಾ, ಥ್ಯಾಂಕ್ಸ್, ಐ ಆಮ್ ಫೈನ್ ನೌ ಎಂದು ಹೇಳುತ್ತಾ ಮುದ್ದಾಗಿ ನಗುವ ಚೆಲುವೆಯನ್ನು ನೋಡುತ್ತಲೇ ಇರುತ್ತಾನೆ ಆಕಾಶ್. ಹೀಗೆ ದಿನ ಅವರಿಬ್ಬರು ಸಿಗುತ್ತಲೇ ಇರುತ್ತಾರೆ. ಹಾಗಾಗಿ ಒಂದು ವಾರದಲ್ಲೇ ಇಬ್ಬರ ಫೋನ್ ನಂಬರ್ಗಳು ವಿನಿಮಯವಾಗಿರುತ್ತವೆ. ಹಾಗೆ ತುಂಬಾ ಒಳ್ಳೆಯ ಸ್ನೇಹಿತರಾಗಿರುತ್ತಾರೆ ರೇಷ್ಮಾ ಮತ್ತು ಆಕಾಶ್. ಹಲೋ ರೇಷ್ಮಾ, ಎಲ್ಲಿದ್ದೀಯಾ? ಇವತ್ತು ಬರಲೇ ಇಲ್ಲ. ನಾನು ನಿನಗೋಸ್ಕರ 2 ಟ್ರೈನ್ ಮಿಸ್ ಮಾಡಿದೆ ಗೊತ್ತಾ? ಸಾರಿ ಆಕಾಶ್, ನನಗೆ ಚೂರು ಜ್ವರ, ಕೆಮ್ಮು, ನೆಗಡಿ, ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಬರಲ್ಲ, ಆಫೀಸ್ಗೆ ರಜಾ. ನೀನೊಬ್ಬನೇ ಎಂಜಾಯ್ ಮಾಡು ಟ್ರೈನ್ ಜರ್ನಿ ಎನ್ನುತ್ತಾ ನಗುವಾಗ ಕೆಮ್ಮಲು ಶುರು ಮಾಡುತ್ತಾಳೆ. ರೇಷ್ಮಾ, ಸ್ವಲ್ಪ ಮಾತಾಡೋದು ಕಡಿಮೆ ಮಾಡು. ಸರಿ, ರೆಸ್ಟ್ ತಗೋ, ಯಾವಾಗಾದರೂ ಕಾಲ್ ಮಾಡು, ಕಷಾಯ ಮಾಡಿಕೊಂಡು ಕುಡಿ, ಸ್ವಲ್ಪ ಮೈ ಕೈ ನೋವು ಕಡಿಮೆಯಾಗುತ್ತೆ. ಆಯ್ತು ಡಾಕ್ಟರ್, ನಿಮ್ಮ ಫೀಸ್ ಏನು? ಎಂದು ತುಂಟತನದಿಂದ ಕೇಳಲು, ನನ್ನ ಫೀಸ್ ನಾನು ತಗೋತೀನಿ. ನೀನು ಎಷ್ಟು ದಿನ ಬರಲ್ಲ ಅಷ್ಟು ದಿನದ್ದು ಡಬಲ್ ಆಗಿ ಕೊಡಬೇಕು ಎಂದು ಆಕಾಶ್ ಹೇಳಿದಾಗ ಯುವತಿಯ ಕೆನ್ನೆ ಕೆಂಪೇರಿರುತ್ತದೆ. ಹಲೋ ರೇಷ್ಮಾ, ಲೆಕ್ಕ ಹಾಕ್ತಿದ್ದೀಯಾ? ಯಾಕೆ? ಸರಿ ಬಿಡು, ಆರಾಮಾಗಿ ಬಾ, ಆಮೇಲೆ ಇದೇ ಇದೆ ನಮ್ಮದು ಕೊಡೋ ತಗೊಳ್ಳೋ ವ್ಯವಹಾರ. ಆಕಾಶ್, ನನಗೆ ಜ್ವರ ಕಣೋ, ನೀನು ಹೀಗೆಲ್ಲ ಮಾತಾಡಿ ಮತ್ತೆ ನನಗೆ ತೊಂದರೆ ಕೊಡಬೇಡ. ಮೊದಲೇ ಮೈ ಕೈ ನೋವು, ಅದರಲ್ಲಿ ಇಲ್ಲದೇ ಇರೋ ಆಸೆ ತೋರಿಸಬೇಡ. ಆಮೇಲೆ ಆರಾಮ್ ಆದಾಗ ನಿನಗೆ ತಡ್ಕೊಳಕ್ಕೆ ಆಗದೇ ಇರೋಷ್ಟು ಪ್ರೀತಿ ಕೊಡ್ತೀನಿ. ಬೈ. ಸರಿ ಬೈ. ಅವನ ಮಾತಿಗೆ ನಾಚಿ ನೀರಾಗಿ ಮಲಗಿರುವ ರೇಷ್ಮಾಳನ್ನು ನೋಡಿ ಅವಳ ಗೆಳತಿ ಸಿಂಚನ ನಸುನಗುತ್ತಾ, ರೇಷ್ಮಾ, ಬೇಗ ಮುಖ ತೊಳೆದುಕೊಂಡು ಬ್ರಷ್ ಮಾಡು ಅಂದ್ರೆ ಬ್ಲಷ್ ಮಾಡ್ತಾ ಇದ್ದೀಯಾ? ಸಿಂಚು, ನಾನೇನು ಮಾಡಲಿ? ಅವನು ಹೀಗೆಲ್ಲ ಮಾತಾಡಿ ನನಗೆ ಇಲ್ಲದೇ ಇರೋ ಆಸೆ ಹುಟ್ಟೋ ಹಾಗೆ ಮಾಡ್ತಾನೆ. ಈಗ ಏಳು, ಡಾಕ್ಟರ್ ಹತ್ರ ಹೋಗೋಕು ಮೊದಲು ಈ ಡಾಕ್ಟರ್, ಆಮೇಲೆ ನಿಮ್ಮ ಡಾಕ್ಟರ್ ಎಂದು ನಗುತ್ತಾಳೆ. ರೇಷ್ಮಾ ಎದ್ದು ಮುಖ ತೊಳೆದು ರೆಡಿಯಾಗುತ್ತಾಳೆ. ಇಬ್ಬರೂ ಆಸ್ಪತ್ರೆಗೆ ಹೋಗಿ ರೇಷ್ಮಾಳಿಗೆ ಒಂದು ಇಂಜೆಕ್ಷನ್ ಹಾಕಿಸಿಕೊಂಡು ಮಾತ್ರೆ ತೆಗೆದುಕೊಂಡು ಬರುತ್ತಾರೆ. ರೇಷ್ಮಾಳನ್ನು ಮನೆಯಲ್ಲಿ ಬಿಟ್ಟು ತಾನು ಕೆಲಸಕ್ಕೆ ಹೋಗುತ್ತಾಳೆ ಸಿಂಚನ. ಇಂಜೆಕ್ಷನ್ ಪ್ರಭಾವಕ್ಕೆ ನಿದ್ದೆಗೆ ಜಾರುತ್ತಾಳೆ ರೇಷ್ಮಾ. 2 ಗಂಟೆ ನಿದ್ದೆ ಮಾಡಿ ಎದ್ದ ಅವಳಿಗೆ ಮೈಯೆಲ್ಲ ಬೆವರಿಂದ ತೊಯ್ದಿರುವುದು ಅರಿವಿಗೆ ಬರುತ್ತದೆ. ಎದ್ದು ಒಂದು ಟವೆಲ್ನಿಂದ ಒರೆಸಿಕೊಂಡು ವಾಶ್ರೂಮ್ ಹೋಗಿ ಬಂದು ಮತ್ತೆ ಬೆಡ್ ಏರಿ ಕುಳಿತ ಯುವತಿಗೆ ತನ್ನ ಗತ ಜೀವನದ ನೆನಪಾಗುತ್ತದೆ. ಅಪ್ಪ, ಅಮ್ಮ, ಅಣ್ಣ ಹಾಗೂ ತಾವಿದ್ದ ಮನೆ ಎಲ್ಲವೂ ಹೇಗೆ ಬದಲಾಗಿ ಹೋಯಿತು ಎಂದು ಹಳೆಯ ನೆನಪುಗಳಿಗೆ ಜಾರುತ್ತಾಳೆ. ಆಗರ್ಭ ಶ್ರೀಮಂತರಾದ ರವಿ ಮತ್ತು ಸುಮಿತ್ರಾ ಅವರ ಮಗ ಅರುಣ್ ಹುಟ್ಟಿ 7 ವರ್ಷದ ಮೇಲೆ ಹುಟ್ಟಿದ ರೇಷ್ಮಾಳಿಗೆ ಹುಟ್ಟಿದಾಗಿನಿಂದ ಅವಳು 6ನೇ ತರಗತಿ ಓದುವ ತನಕ ಮಾತ್ರ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿರುತ್ತದೆ.
ಆಮೇಲೆ ಅವಳನ್ನು ಹಾಸ್ಟೆಲ್ಗೆ ಸೇರಿಸುತ್ತಾರೆ. ತನ್ನ ಅಣ್ಣ ಎಂದು ಅಧಿಕಾರದಿಂದ ಕೇಳಿದ್ದನ್ನು ಪಡೆಯುವ ಅಥವಾ ಅವನ ಆಸರೆಯಲ್ಲಿ ಬೆಳೆಯುವ ಯಾವುದೇ ಅವಕಾಶದಿಂದ ವಂಚಿತಳಾದ ರೇಷ್ಮಾ ಬೆಳೆಯುತ್ತಾ ಹೋದಂತೆ ಸ್ವತಂತ್ರವಾಗಿ ಇರುವುದನ್ನು ರೂಢಿ ಮಾಡಿಕೊಳ್ಳುತ್ತಾಳೆ. ಅಣ್ಣನ ಮದುವೆ ಫಿಕ್ಸ್ ಆಗಿದೆ ಎಂದು ತನ್ನ ಮನೆಗೆ ಬರುವ ರೇಷ್ಮಾಳಿಗೆ ತನ್ನ ಹೆತ್ತವರ ಅಕಾಲಿಕ ಮರಣ ಬರಸಿಡಿಲಿನಂತೆ ಬಡಿಯುತ್ತದೆ. ಅರುಣ್ನ ಮದುವೆ ಕರೆಯೊಲೆ ಕೊಡಲು ಹೋಗುವಾಗ ಲಾರಿ ಹಾಗೂ ಇವರ ಕಾರ್ ನಡುವೆ ಭೀಕರ ಅಪಘಾತವಾಗಿ ಅವರಿಬ್ಬರೂ ಬಾರ್ದೂರಿಗೆ ಹೋಗಿರುತ್ತಾರೆ. ಅರುಣ್ ತನ್ನ ಹೆತ್ತವರ ಕರ್ಮಗಳನ್ನು ಮಾಡಿ ಮನೆಯನ್ನು ಮಾರಿ ಅರ್ಧ ಹಣವನ್ನು ರೇಷ್ಮಾ ಹೆಸರಿಗೆ ಎಫ್ಡಿ ಮಾಡಿ ಅವಳಿಗೆ ನಿನ್ನ ಜೀವನ ನೀನು ನೋಡಿಕೋ ಎಂದು ತಾನು ಮದುವೆ ಮಾಡಿಕೊಂಡು ಹೆಂಡತಿ ಜೊತೆ ವಿದೇಶಕ್ಕೆ ಹಾರಿರುತ್ತಾನೆ. ರೇಷ್ಮಾಳಿಗೆ ಆಗ ಆಸರೆಯಾಗಿ ಬಂದಿದ್ದ ಯುವತಿಯೇ ಸಿಂಚನಾ, ಅವಳ ಜೊತೆ ಓದಿದ ಗೆಳತಿ. ಇಬ್ಬರೂ ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರುತ್ತಾರೆ. ಸಿಂಚನಾ ಊರು ಶಿವಮೊಗ್ಗ. ಅವಳ ಅಪ್ಪ ಅಮ್ಮ ತೋಟ ಹೊಲ ನೋಡಿಕೊಂಡು ಅಲ್ಲೇ ಇರುತ್ತಾರೆ. ಸಿಂಚನಾ ತನ್ನ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ನೆಲೆಸಿರುತ್ತಾಳೆ. ರೇಷ್ಮಾ ಹಾಗೂ ಸಿಂಚನಾ ಓದು ಮುಗಿಸಿ ಇಬ್ಬರೂ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ವಾಸ್ತವಕ್ಕೆ ಬಂದ ರೇಷ್ಮಾ, ಏನೆಲ್ಲ ಆಗಿ ಹೋಯಿತು ನನ್ನ ಜೀವನದಲ್ಲಿ, ಆದರೆ ಅದನ್ನೆಲ್ಲ ಮರೆಸುವಂತಹ ಪ್ರೀತಿ ಸಿಕ್ಕಿದೆ, ಅದರ ಹೆಸರೇ ಆಕಾಶ್ ಎಂದು ಅವನನ್ನು ನೆನೆಸಿಕೊಂಡು ತನ್ನ ಕೆನ್ನೆ ಕೆಂಪು ಮಾಡಿಕೊಂಡು ಅವನಿಗೆ ಫೋನ್ ಮಾಡುತ್ತಾಳೆ. ಓಹುಂ, ಯಾವುದೇ ಉತ್ತರವಿಲ್ಲ. ಇದು ಸಾಮಾನ್ಯ ಅವಳಿಗೆ. ಅವನು ಯಾವಾಗಲೂ ಫೋನ್ಗೆ ಉತ್ತರಿಸುವುದು ಕಡಿಮೆ. ಅವನೇ ಯಾವಾಗಾದರೂ ಮಾಡಿದರೆ ಮಾತನಾಡೋದು. ಇಂದೂ ಕೂಡ ಹಾಗೆಯೇ ಆಗುತ್ತದೆ. ಅವನಿಗೆ ಒಂದು ಮೆಸೇಜ್ ಹಾಕಿ ಮತ್ತೆ ಮಲಗುತ್ತಾಳೆ ರೇಷ್ಮಾ. ಸಂಜೆ 6 ಗಂಟೆಗೆ ಆಫೀಸ್ನಿಂದ ಬಂದ ಸಿಂಚನಾ ಮುಖ ಉದಿಸಿಕೊಂಡು ಕುಳಿತಿರುವ ರೇಷ್ಮಾಳನ್ನು ನೋಡಿ ಅವಳ ಹತ್ತಿರ ಬಂದು ಹಣೆಗೆ ಮುಟ್ಟಿ ನೋಡಿ, ಸದ್ಯ ಜ್ವರ ಕಡಿಮೆಯಾಗಿದೆ, ಆದರೆ ಯಾಕೋ ಮುಖ ಮಾತ್ರ ಉದಿಕೊಂಡಿದೆ ಎಂದು ನಗುತ್ತಾಳೆ. ನೋಡು ಸಿಂಚು, ಬೆಳಗ್ಗೆ ಮಾಡಿದ್ದ ಫೋನ್ ಇನ್ನೂ ಒಂದು ಕಾಲ್ ಇಲ್ಲ, ಹೋಗ್ಲಿ ಮೆಸೇಜ್ ಕೂಡ ಇಲ್ಲ. ಅದಕ್ಕೆ ಕೋಪ ಬಂದಿದೆ ಎಂದು ಮತ್ತೆ ಮುಖ ದಪ್ಪ ಮಾಡಿ ಕೂರುತ್ತಾಳೆ. ಏನು ಕೆಲಸನೋ ಅವನಿಗೆ? ಹೋಗ್ಲಿ ಬಿಡು. ನೀನು ಅವನು ಪರಿಚಯ ಆಗಿ 3 ತಿಂಗಳು ಆಯ್ತು. ಇನ್ನು ಅವನೇನು ಕೆಲಸ ಮಾಡ್ತಾನೆ ಅಂತ ಕೇಳಿಲ್ಲ ನೀನು. ಮೊದಲು ಅದನ್ನ ತಿಳ್ಕೋ, ಆಮೇಲೆ ಕೋಪ ಮಾಡ್ಕೋ. ನೀನು ಹೇಳೋದು ಕರೆಕ್ಟ್ ಕಣೆ. ನಾನು ಯಾವಾಗ ಕೇಳಿದರೂ ಸೋಷಿಯಲ್ ವರ್ಕ್ ಅಂತಾನೆ. ಏನು ಅಂತ ಬಾಯಿ ಬಿಟ್ಟು ಹೇಳೋದಿಲ್ಲ. ನಾನಾದರೂ ಏನ್ ಮಾಡೋದು? ಅಸಹಾಯಕಳಾಗಿ ಹೇಳುವುದನ್ನು ಕೇಳಿದ ಸಿಂಚನಾ, ಒಂದು ಸಲ ಅವನ ಮನೆಗೆ ಹೋಗು, ಆಗ ಗೊತ್ತಾಗುತ್ತೆ. ಅಂದು ರಾತ್ರಿ 8 ಗಂಟೆಗೆ ಆಕಾಶ್ನ ಫೋನ್ ಬರುತ್ತದೆ. ಹಾಯ್ ಚಿನ್ನು, ಹೇಗಿದ್ದೀಯಾ? ಓಹೋ, ನಾನು ಬದುಕಿದ್ದೀನಾ ಸತ್ತಿದ್ದೀನಾ ಅಂತ ಕೇಳೋಕೆ ಫೋನ್ ಮಾಡಿದ್ಯಾ? ಹೇ, ಯಾಕೆ ಹಾಗಂತೀಯಾ? ಇವತ್ತು ಫುಲ್ ಕೆಲಸ ಇತ್ತು. ನಾನೇನು ಬೇಕು ಅಂತ ಹಾಗೆ ಮಾಡ್ತೀನಾ? ಅದೇನು ಕೆಲಸ ಅದಾದ್ರೂ ಹೇಳು, ನಾವು ಅರ್ಥ ಮಾಡಿಕೊಂಡು ಸುಮ್ಮನೆ ಇರಬಹುದು. ಅದೆಂತಹ ಆಫೀಸ್ ನಿಂದು, ಮೊಬೈಲ್ ಮುಟ್ಟಕ್ಕೂ ಬಿಡಲ್ಲ, ಅದು ಹಾಗೆ. ಈಗ ಮನೆಗೆ ಹೋಗ್ತಾ ಇದ್ದೀನಿ, ತುಂಬಾ ಸುಸ್ತಾಗಿದೆ. ಮತ್ತೆ ಊಟ ಮಾಡಿ ಮಲಗಿ ಬಿಡ್ತೀನಿ, ಅದಕ್ಕೆ ಈಗಲೇ ಫೋನ್ ಮಾಡಿದೆ. ನಾನು ವಿಡಿಯೋ ಕಾಲ್ ಮಾಡ್ತೀನಿ, ನೀನು ಮನೆಗೆ ಹೋದ ಮೇಲೆ ಪ್ಲೀಸ್ ಸ್ವಲ್ಪ ಹೊತ್ತು ಮಾತಾಡು ಆಕಾಶ್. ಪ್ಲೀಸ್, ನೀನು ಮುದ್ದು ಅಲ್ವಾ, ನನ್ನ ಚೆಲುವ ರಾಜ್ಕುಮಾರ ಅಲ್ವಾ, ಪ್ಲೀಸ್ ಕಣೋ ಎಂದು ಮೊಬೈಲ್ಗೆ ಚುಂಬಿಸುತ್ತಾಳೆ. ಸರಿ ಆಯ್ತು. ಮನೆಗೆ ಹೋಗಿ ಅರ್ಧ ಗಂಟೆ ಆದ್ಮೇಲೆ ಕಾಲ್ ಮಾಡು ಆಯ್ತಾ? ಯಾಕೆ ಆ ಅರ್ಧ ಗಂಟೆ ವೇಸ್ಟ್ ಮಾಡೋದು? ನಾನು ಸ್ನಾನ ಮಾಡಿ ಫ್ರೆಶ್ ಆಗ್ತೀನಿ. ಓಕೆ, ಆಮೇಲೆ ಮಾಡು. ಓಕೆ. ನನ್ನ ಸ್ಟಾಪ್ ಬಂತು, ಬೈ ಚಿನ್ನು. ಫೋನ್ ಕಟ್ ಆಗುತ್ತಿದ್ದ ಹಾಗೆ ಖುಷಿಯಿಂದ ಮಲಗಿ ಹೊರಳಾಡುತ್ತಾಳೆ ಅಲ್ಲೇ ಹಾಸಿಗೆ ಮೇಲೆ. 10 ಗಂಟೆ ಆದರೂ ಫೋನ್ ಮಾಡದೇ ಇರುವ ಆಕಾಶ್ಗೆ ತಾನೇ ಕಾಲ್ ಮಾಡುತ್ತಾಳೆ ರೇಷ್ಮಾ. ಹೇ ಹೀರೋ, ವಿಡಿಯೋ ಕಾಲ್ ಮಾಡು ಅಂದ್ರೆ ಏನು ನಾಪತ್ತೆ ಆಗಿಬಿಟ್ಟೆ? ಸಾರಿ ಚಿನ್ನು, ಈಗಲೇ ಮಾಡ್ತೀನಿ. ಓಕೆ. ವಿಡಿಯೋ ಕಾಲ್ ಮಾಡಿದಾಗ ಅವನ ನಿದ್ದೆ ತುಂಬಿದ ಕಂಗಳು, ಬಾಡಿದ ಮುಖ ನೋಡಿ ಬೇಜಾರಾಯಿತು ರೇಷ್ಮಾಳಿಗೆ. ಯಾಕೋ ಆಕಾಶ್, ನಿಜವಾಗ್ಲೂ ಅಷ್ಟೊಂದು ಹೆವಿ ಕೆಲಸನಾ? ಯಾವ ಆಫೀಸ್ ನಿಮ್ಮದು? ಅಡ್ರೆಸ್ ಕೊಡು. ನಿಮ್ಮ ಬಾಸ್ ಮುಖಕ್ಕೆ ಮಂಗಳಾರತಿ ಮಾಡ್ತೀನಿ. ಅಲ್ಲ, ಹೀರೋ ಮ್ಯಾನ್ ತರ ಇರೋನನ್ನು ಮಿಸ್ಟರ್ ಬೀನ್ ಮಾಡಿಬಿಟ್ಟಿದ್ದಾರೆ ಅಂದಾಗ ಜೋರಾಗಿ ನಗುವ ಆಕಾಶ್. ರೇಷ್ಮಾ, ಏನು ನಿಂದು? ಏನು ಹೇಳಬೇಕು ಹೇಳು ಚಿನ್ನು, ನನ್ನ ಬಾಸ್ನ ಆಮೇಲೆ ಉದ್ಧಾರ ಮಾಡು ಆಯ್ತಾ? ಆಕಾಶ್, ನಿನ್ನನ್ನು ಹೀಗೆ ನೋಡ್ತಾ ಇದ್ರೆ ಏನು ಹೇಳೋಕ್ಕೂ ಮನಸ್ಸು ಬರಲ್ಲ. ಹೋಗು, ನಿದ್ದೆ ಮಾಡು. ಕನಸಲ್ಲಿ ಮಾತ್ರ ನಾನೇ ಬರಬೇಕು, ಓಕೆನಾ? ಗುಡ್ ನೈಟ್ ಬಂಗಾರ, ಟಚ್ ಮಾಡು ಎಂದು ಮತ್ತೆ ಮೊಬೈಲ್ಗೆ ಚುಂಬಿಸುತ್ತಾಳೆ. ಅವನು ನಕ್ಕು ಸುಮ್ಮನೆ ಕಾಲ್ ಕಟ್ ಮಾಡುತ್ತಾನೆ. ಸಿಂಚನಾ ರೇಷ್ಮಾಳನ್ನು ಕುರಿತು, ರೇಷ್ಮಾ, 2 ದಿನ ಬಿಟ್ಟು ಆಫೀಸ್ಗೆ ಹೋಗ್ತೀಯಲ್ಲ, ಆಗ ಅವನು ಸಿಕ್ಕಾಗ ಮಾತಾಡು ಆಯ್ತಾ?
ಇಷ್ಟೊಂದು ಸುಸ್ತಾಗೋ ಅಂಥ ಕೆಲಸ ಯಾವುದೋ ಏನೋ ಅಲ್ವಾ. ಅವಳೆಂದ ಮಾತಿಗೆ ಬರೀ ಹ್ಞೂನ್ ಎಂದು ಮಲಗಿ ನಿದ್ದೆ ಮಾಡುತ್ತಾಳೆ ರೇಷ್ಮಾ. ಸಿಂಚನಾ ಕೂಡ ನಿದ್ದೆ ಹೋಗುತ್ತಾಳೆ. 2 ದಿನ ಬಿಟ್ಟು ಆಫೀಸ್ಗೆ ಹೊರಡುವ ರೇಷ್ಮಾಳ ಕಣ್ಣುಗಳು ಮೆಟ್ರೋ ಸ್ಟೇಷನ್ನಲ್ಲಿ ಆಕಾಶ್ಗಾಗಿ ಕಾಯುತ್ತಿರುತ್ತವೆ. ಅವನು ದೂರದಲ್ಲಿ ಬರುವುದನ್ನು ನೋಡಿದ ಕೂಡಲೇ ಜಿಂಕೆಯಂತೆ ಎದ್ದು ಓಡಿ ಅವನನ್ನು ತಬ್ಬುತ್ತಾಳೆ. ರೇಷ್ಮಾ ನಿಧಾನ, ಎಲ್ಲರೂ ನೋಡ್ತಾ ಇದ್ದಾರೆ, ನೋಡ್ಲಿ ಬಿಡು. ನಾವಿಬ್ರು ಮೀಟ್ ಆಗಿ 3 ದಿನ ಆಯ್ತು, ನಿನಗೆ ನನ್ನ ಹೀಗೆ ಹಿಡ್ಕೋಬೇಕು ಅನ್ಸಲ್ವಾ? ಎಲ್ಲ ಅನ್ಸುತ್ತೆ, ಬಟ್ ಇಲ್ಲಿ ಬೇಡ, ಮನೆ ಇದೆಯಲ್ಲ. ಹಾಗಾದ್ರೆ ಬಾ, ಮನೆಗೆ ಹೋಗೋಣ. ಇವತ್ತು ಆಫೀಸ್ಗೆ ರಜಾ ಹಾಕ್ತೀನಿ, ನೀನು ರಜಾ ಹಾಕು. ಇವತ್ತು ಬರೀ ಲವ್ ಮಾಡೋಣ ಎಂದು ತೋಳು ಹಿಡಿದು ಕೇಳುವ ಯುವತಿಯನ್ನು ನೋಡಿ ನಗುತ್ತಾ ರೇಷ್ಮಾ, ನಾನು 1 ದಿನ ರಜಾ ಮಾಡಿದ್ರೆ ಎಷ್ಟು ದುಡ್ಡು ಲಾಸ್ ಆಗುತ್ತೆ ಗೊತ್ತಾ? ಅಯ್ಯೋ, ಮತ್ತೆ ನಾಳೆ ಹೋಗು ನಿನ್ನ ಆಫೀಸ್ಗೆ. ರೇಷ್ಮಾ, ಕಂಟ್ರೋಲ್ ಮಾಡು, ಹಠ ಮಾಡಬೇಡ. ಅವನ ಮಾತಿನ ಗಂಭೀರತೆ ನೋಡುತ್ತಾ, ಸರಿ, ಮುಂದಿನ ವಾರ ನನ್ನ ಹ್ಯಾಪಿ ಬರ್ತ್ಡೇ ಇದೆ. ಅವಾಗ ಇಡೀ ದಿನ ನಿನ್ನ ಜೊತೆ ಇರಬೇಕು ನಾನು. ಇಲ್ಲ ಅನ್ನೋ ಹಾಗಿಲ್ಲ ಆಕಾಶ್. ನಿನ್ನ ಬಿಟ್ಟು ನನಗೆ ಯಾರಿದ್ದಾರೆ ಹೇಳು? ಲವ್ ಯು ಆಕಾಶ್ ಎಂದು ಹೇಳಿದ ಯುವತಿಯ ಮುಂಗುರುಳು ಸರಿಸುತ್ತಾ, ಪ್ರಾಮಿಸ್, ನಿನ್ನ ಬರ್ತ್ಡೇ ದಿನ ನಾನು ನಿನ್ನ ಜೊತೆನೇ. ಓಕೆ ಬಂಗಾರ ಎಂದು ಖುಷಿಯಿಂದ ಮತ್ತೆ ತೋಳು ಹಿಡಿಯುತ್ತಾಳೆ. ಮತ್ತೆ ಎಂದಿನಂತೆ ಇವರ ಓಡಾಟ ಪ್ರಾರಂಭವಾಗುತ್ತದೆ. ರೇಷ್ಮಾಳ ಹುಟ್ಟುಹಬ್ಬದ ದಿನ ರೇಷ್ಮಾ ತಾನು ತೆಗೆದುಕೊಂಡ ಪಿಂಕ್ ಕಲರ್ ಲಾಂಗ್ ಡ್ರೆಸ್ ಹಾಕಿಕೊಂಡು ಅದೇ ಕಲರ್ ಕಿವಿ ಒಲೆ, ಬಳೆ, ಹಾಗೆ ಒಂದು ಚಿಕ್ಕ ನೆಕ್ಲೆಸ್ ಹಾಕಿ ರೆಡಿ ಆದಳು. ಸಿಂಚನ ಅವಳಿಗೆಂದು ಕೇಸರಿ ಬಾತ್ ಮಾಡಿದ್ದಳು. ಇಬ್ಬರೂ ಅದನ್ನು ತಿಂದು ಕೆಲಸಕ್ಕೆ ಹೊರಟರು. ಆದರೆ ಸಿಂಚನ ಮಾತ್ರ ಆಫೀಸ್ಗೆ ಹೋದಳು. ಮೆಟ್ರೋ ಸ್ಟೇಷನ್ ಮುಂದೆಯೇ ಆಕಾಶ್ ತನ್ನ ಬೈಕ್ ತಂದಿದ್ದನು. ರೇಷ್ಮಾ ಮತ್ತು ಆಕಾಶ್ ಅವತ್ತು ಇಡೀ ದಿನ ಓಡಾಡಿದರು. ಫಿಲಂ, ಹೋಟೆಲ್, ಹೀಗೆ ಎಲ್ಲ ಕಡೆ ಓಡಾಡಿ ನಂದಿ ಬೆಟ್ಟಕ್ಕೆ ಹೋದರು. ಅಲ್ಲಿ ಮೇಲೆ ಏರಿ ಹೋಗಿ ಯಾರೂ ಇಲ್ಲದಿರುವ ಜಾಗ ನೋಡಿ ಇಬ್ಬರೂ ಅಲ್ಲಿಯೇ ಕುಳಿತರು. ಒಂದು ಕ್ಷಣ ಮೌನ. ರೇಷ್ಮಾ, ಇಡೀ ದಿನ ಕೇಳಿದ್ದೆ, ಕೊಟ್ಟೆ, ಈಗ ಗಿಫ್ಟ್ ಏನು ಬೇಕು ಹೇಳು? ಆಕಾಶ್, ನೀನು ಜೀವನ ಪೂರ್ತಿ ನನ್ನ ಜೊತೆ ಇರಬೇಕು. ಹೀಗೆ ನಾವಿಬ್ರು ಜೊತೆಯಾಗಿ ಓಡಾಡಿಕೊಂಡು ಇರಬೇಕು. ಮತ್ತೆ ಇನ್ನೇನು? ಆಕಾಶ್, ನನಗೊಂದು ಮುತ್ತು ಕೊಡು. ಇಬ್ಬರ ನೋಟಗಳು ಬೆರೆತವು. ಇಬ್ಬರೂ ಹತ್ತಿರ ಬಂದು ತಮ್ಮ ತುಟಿಗಳನ್ನು ಬೆಸೆದರು. ಇಬ್ಬರೂ ದೀರ್ಘವಾಗಿ ಚುಂಬಿಸಿದರು. ಮತ್ತೆ ದೂರ ಸರಿದು, ಥ್ಯಾಂಕ್ಸ್ ಆಕಾಶ್, ಇನ್ನೊಂದು ಕೇಳೋಕು. ಕೇಳು ಚಿನ್ನು, ನಾನು ಇವತ್ತು ನಿನ್ನ ಮನೆ ನೋಡಬೇಕು. ಕರ್ಕೊಂಡು ಹೋಗ್ತೀಯಾ? ಹಾ, ಅಷ್ಟೇನಾ? ಸರಿ ನಡಿ ಎಂದು ಇಬ್ಬರೂ ಮತ್ತೆ ಗಾಡಿ ಏರಿ ಹೊರಟರು. ತನ್ನ ಮನೆ ತಲುಪಿದ ಆಕಾಶ್ ರೇಷ್ಮಾಳನ್ನು ಮನೆ ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಅದು ಚಿಕ್ಕದಾಗಿದ್ದರೂ ಚೊಕ್ಕವಾಗಿತ್ತು. ಪ್ರವೇಶಿಸುತ್ತಲೇ ಒಂದು ದೊಡ್ಡ ಹಾಲ್. ಅದರ ಎಡಬದಿಗೆ ರೂಮ್, ಎದುರಿಗೆ ಅಡುಗೆ ಮನೆ, ಬಲಬದಿಗೆ ಒಂದು ವರಾಂಡದಿಂದ ಹೋದರೆ ಅಲ್ಲಿ ಬಾತ್ರೂಮ್, ಅದರ ಪಕ್ಕದಲ್ಲೇ ಟಾಯ್ಲೆಟ್ ಇತ್ತು. ಆಕಾಶ್ ಫ್ಯಾನ್ ಆನ್ ಮಾಡಿ ಕೂತೋ. ರೇಷ್ಮಾ, ಏನು ತಗೋತೀಯಾ, ಕಾಫಿ, ಟೀ ಎನ್ನುತ್ತಾ, ಎಷ್ಟು ಸೆಕೆ ಇದೆ ಅಲ್ವಾ ಎಂದು ತನ್ನ ಶರ್ಟ್ನ 2 ಬಟನ್ ಬಿಚ್ಚುತ್ತಾ ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಟೀ ಮಾಡಲು ಪಾತ್ರೆ ನೀರು ಇಡುತ್ತಾನೆ. ಅವನು ಶರ್ಟ್ ಬಟನ್ ಬಿಚ್ಚಿದ್ದು ನೋಡಿ, ಅವನ ಅಂಗಸೌಷ್ಠವ ನೋಡಿ ಅವಳ ಯೌವನದ ಕಾಮನೆಗಳು ಜಾಗೃತವಾಗುತ್ತವೆ. ಸೀದಾ ಹೋಗಿ ಅಡುಗೆ ಮನೆಯಲ್ಲಿ ನಿಂತಿದ್ದ ಆಕಾಶ್ನನ್ನು ಹಿಂದಿನಿಂದ ತಬ್ಬುತ್ತಾಳೆ. ಅವಳು ಅವನ ಬರಿದಾದ ಎದೆಯ ಮೇಲೆ ಕೈಯಾಡಿಸುತ್ತಾ, ಓ ಆಕಾಶ್, ಯು ಆರ್ ಸೋ ಹಾಟ್ ಎಂದು ಬೆನ್ನಿಗೆ ಮುತ್ತು ನೀಡುತ್ತಾಳೆ. ಮತ್ತೆ ಎಂದಿನಂತೆ ಇವರ ಓಡಾಟ ಪ್ರಾರಂಭವಾಗುತ್ತದೆ. ರೇಷ್ಮಾಳ ಹುಟ್ಟುಹಬ್ಬದ ದಿನ ರೇಷ್ಮಾ ತಾನು ತೆಗೆದುಕೊಂಡ ಪಿಂಕ್ ಕಲರ್ ಲಾಂಗ್ ಡ್ರೆಸ್ ಹಾಕಿಕೊಂಡು ಅದೇ ಕಲರ್ ಕಿವಿ ಒಲೆ, ಬಳೆ, ಹಾಗೆ ಒಂದು ಚಿಕ್ಕ ನೆಕ್ಲೆಸ್ ಹಾಕಿ ರೆಡಿ ಆದಳು. ಸಿಂಚನ ಅವಳಿಗೆಂದು ಕೇಸರಿ ಬಾತ್ ಮಾಡಿದ್ದಳು. ಇಬ್ಬರೂ ಅದನ್ನು ತಿಂದು ಕೆಲಸಕ್ಕೆ ಹೊರಟರು. ಆದರೆ ಸಿಂಚನ ಮಾತ್ರ ಆಫೀಸ್ಗೆ ಹೋದಳು. ಮೆಟ್ರೋ ಸ್ಟೇಷನ್ ಮುಂದೆಯೇ ಆಕಾಶ್ ತನ್ನ ಬೈಕ್ ತಂದಿದ್ದನು. ರೇಷ್ಮಾ ಮತ್ತು ಆಕಾಶ್ ಅವತ್ತು ಇಡೀ ದಿನ ಓಡಾಡಿದರು. ಫಿಲಂ, ಹೋಟೆಲ್, ಹೀಗೆ ಎಲ್ಲ ಕಡೆ ಓಡಾಡಿ ನಂದಿ ಬೆಟ್ಟಕ್ಕೆ ಹೋದರು. ಅಲ್ಲಿ ಮೇಲೆ ಏರಿ ಹೋಗಿ ಯಾರೂ ಇಲ್ಲದಿರುವ ಜಾಗ ನೋಡಿ ಇಬ್ಬರೂ ಅಲ್ಲಿಯೇ ಕುಳಿತರು. ಒಂದು ಕ್ಷಣ ಮೌನ. ರೇಷ್ಮಾ, ಇಡೀ ದಿನ ಕೇಳಿದ್ದೆ, ಕೊಟ್ಟೆ, ಈಗ ಗಿಫ್ಟ್ ಏನು ಬೇಕು ಹೇಳು? ಆಕಾಶ್, ನೀನು ಜೀವನ ಪೂರ್ತಿ ನನ್ನ ಜೊತೆ ಇರಬೇಕು. ಹೀಗೆ ನಾವಿಬ್ರು ಜೊತೆಯಾಗಿ ಓಡಾಡಿಕೊಂಡು ಇರಬೇಕು. ಮತ್ತೆ ಇನ್ನೇನು? ಆಕಾಶ್, ನನಗೊಂದು ಮುತ್ತು ಕೊಡು. ಇಬ್ಬರ ನೋಟಗಳು ಬೆರೆತವು. ಇಬ್ಬರೂ ಹತ್ತಿರ ಬಂದು ತಮ್ಮ ತುಟಿಗಳನ್ನು ಬೆಸೆದರು. ಇಬ್ಬರೂ ದೀರ್ಘವಾಗಿ ಚುಂಬಿಸಿದರು. ಮತ್ತೆ ದೂರ ಸರಿದು, ಥ್ಯಾಂಕ್ಸ್ ಆಕಾಶ್, ಇನ್ನೊಂದು ಕೇಳೋಕು. ಕೇಳು ಚಿನ್ನು, ನಾನು ಇವತ್ತು ನಿನ್ನ ಮನೆ ನೋಡಬೇಕು.
ಕರ್ಕೊಂಡು ಹೋಗ್ತೀಯಾ? ಹಾ, ಅಷ್ಟೇನಾ? ಸರಿ ನಡಿ ಎಂದು ಇಬ್ಬರೂ ಮತ್ತೆ ಗಾಡಿ ಏರಿ ಹೊರಟರು. ತನ್ನ ಮನೆ ತಲುಪಿದ ಆಕಾಶ್ ರೇಷ್ಮಾಳನ್ನು ಮನೆ ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಅದು ಚಿಕ್ಕದಾಗಿದ್ದರೂ ಚೊಕ್ಕವಾಗಿತ್ತು. ಪ್ರವೇಶಿಸುತ್ತಲೇ ಒಂದು ದೊಡ್ಡ ಹಾಲ್. ಅದರ ಎಡಬದಿಗೆ ರೂಮ್, ಎದುರಿಗೆ ಅಡುಗೆ ಮನೆ, ಬಲಬದಿಗೆ ಒಂದು ವರಾಂಡದಿಂದ ಹೋದರೆ ಅಲ್ಲಿ ಬಾತ್ರೂಮ್, ಅದರ ಪಕ್ಕದಲ್ಲೇ ಟಾಯ್ಲೆಟ್ ಇತ್ತು. ಆಕಾಶ್ ಫ್ಯಾನ್ ಆನ್ ಮಾಡಿ, ಕೂತೋ ರೇಷ್ಮಾ, ಏನು ತಗೋತೀಯಾ, ಕಾಫಿ ಟೀ ಎನ್ನುತ್ತಾ, ಎಷ್ಟು ಸೆಕೆ ಇದೆ ಅಲ್ವಾ ಎಂದು ತನ್ನ ಶರ್ಟ್ನ 2 ಬಟನ್ ಬಿಚ್ಚುತ್ತಾ ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಟೀ ಮಾಡಲು ಪಾತ್ರೆ ನೀರು ಇಡುತ್ತಾನೆ. ಅವನು ಶರ್ಟ್ ಬಟನ್ ಬಿಚ್ಚಿದ್ದು ನೋಡಿ, ಅವನ ಅಂಗಸೌಷ್ಠವ ನೋಡಿ ಅವಳ ಯೌವನದ ಕಾಮನೆಗಳು ಜಾಗೃತವಾಗುತ್ತವೆ. ಸೀದಾ ಹೋಗಿ ಅಡುಗೆ ಮನೆಯಲ್ಲಿ ನಿಂತಿದ್ದ ಆಕಾಶ್ನನ್ನು ಹಿಂದಿನಿಂದ ತಬ್ಬುತ್ತಾಳೆ. ಅವಳು ಅವನ ಬರಿದಾದ ಎದೆಯ ಮೇಲೆ ಕೈಯಾಡಿಸುತ್ತಾ, ಓ ಆಕಾಶ್, ಯು ಆರ್ ಸೋ ಹಾಟ್ ಎಂದು ಬೆನ್ನಿಗೆ ಮುತ್ತು ನೀಡುತ್ತಾಳೆ. ಅವಳ ವರ್ತನೆಗೆ ಕಿಂಚಿತ್ತೂ ವಿಚಲಿತನಾಗದ ಆಕಾಶ್, ರೇಷ್ಮಾ, ಸ್ಟಾಪ್ ಇಟ್. ಏನಿದು? ಹಾ ಆಕಾಶ್, ಏನಿದು ಅಂತಿದ್ದೀಯಾ? ನನಗೆ ಕಾಫಿ ಟೀ ಏನೂ ಬೇಡ, ನೀನು ಬೇಕು. ಕಮ್ ಆಕಾಶ್, ಲೆಟ್ಸ್ ಸ್ಪೆಂಡ್ ಸಮ್ ಟೈಮ್ ಟುಗೆದರ್ ಎಂದು ರೊಮ್ಯಾಂಟಿಕ್ ಆಗಿ ಹೇಳುತ್ತಾ ಅವನ ಶರ್ಟ್ನ ಅಷ್ಟು ಬಟನ್ ಬಿಚ್ಚಿ ಅವನ ಇಡೀ ದೇಹವನ್ನು ಚುಂಬಿಸುತ್ತಾ, ಕೈಯಾಡಿಸುತ್ತಾ ಅವನನ್ನು ಪ್ರಚೋದಿಸುವಂತೆ ತನ್ನ ಮೈಯನ್ನು ಅವನ ಮೈಗೆ ಉಜ್ಜುತ್ತಲಿರುತ್ತಾಳೆ. ಅವನು ಅಷ್ಟೇ ನಾಜೂಕಾಗಿ ಅವಳ ಕೈ ಬಿಡಿಸಿಕೊಂಡು ಅವಳ ಕಡೆ ತಿರುಗಿ, ರೇಷ್ಮಾ, ಇದಕ್ಕೆಲ್ಲ ಇನ್ನೂ ಟೈಮ್ ಇದೆ. ಇವತ್ತು ಬೇಡ. ಏನು, ಇನ್ನೂ ಟೈಮ್ ಇದೆನಾ? ಇವತ್ತು ಬೇಡ್ವಾ? ಅಲ್ಲವೋ, ಒಂದು ಹುಡುಗಿನೇ ಮೈ ಮೇಲೆ ಬಿದ್ದು ಕೇಳುವಾಗ ನಿನಗೇನು ಕಷ್ಟ? ಬಾ ಆಕಾಶ್, ಪ್ಲೀಸ್, ಐ ವಾಂಟ್ ಯು ಎನ್ನುತ್ತಾ ಅವನ ಕೊರಳ ಸುತ್ತ ಕೈ ಹಾಕುತ್ತಾಳೆ. ಆಕಾಶ್ ಅವಳನ್ನು ಬಳಸಿ, ನನಗೂ ಆಸೆ ಇದೆ ಚಿನ್ನು, ಆದರೆ ಇವತ್ತು ಬೇಡ, ನನಗೆ ಇವತ್ತು ಸ್ವಲ್ಪ ಕೆಲಸ ಇದೆ. ಇನ್ಯಾವಾಗಾದರೂ ಓಕೆ. ಹೆಣ್ಣು ಮಕ್ಕಳು ಕಾರಣ ಹೇಳ್ತಾರೆ ಅಂದ್ರೆ ಓಕೆ. ನಿನಗೇನು ಮತ್ತೇನು ಕೆಲಸ? ಅದು ಈ ರಾತ್ರಿಯಲ್ಲಿ. ರೇಷ್ಮಾ, ಇಡೀ ದಿನ ನಿನಗಾಗಿ ಕೊಟ್ಟೆ. ಈಗ ರಾತ್ರಿ ಡ್ಯೂಟಿ ಮಾಡಬೇಕು. 1-2 ಮೀಟಿಂಗ್ ಇದೆ, ಅರ್ಥ ಮಾಡ್ಕೋ. ಅದೇನು, ನಿನ್ನ ಆಫೀಸ್ನವರು 24 ಗಂಟೆನೂ ಕೆಲಸ ಮಾಡ್ತಾರಾ? ಆ ನಿನ್ನ ಬಾಸ್ ಗೂಬೆ ನನ್ನ ಮಗ ನಿದ್ದೆ ಮಾಡಲ್ವಾ? ಅವಳ ಮಾತಿಗೆ ನಗುತ್ತಾ, ರೇಷ್ಮಾ, ನೀರು ಕುದಿತಿದೆ, ಟೀ ಮಾಡ್ತೀನಿ, ಕೂತೋ. ಇಲ್ಲ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಎಂದು ಮತ್ತೆ ಅವನನ್ನು ತಬ್ಬುತ್ತಾಳೆ. ರೇಷ್ಮಾ, ಚಿನ್ನು, ನನಗೆ ಟೈಮ್ ಆಗುತ್ತೆ. ನೋಡು, ನಿನಗೆ ಒಂದು ಒಳ್ಳೆ ಊಟ ಕೊಡಿಸ್ತೀನಿ, ಮತ್ತೆ ನಿನ್ನ ಮನೆಗೆ ಬಿಟ್ಟು ನಾನು ಕೆಲಸಕ್ಕೆ ಹೋಗಬೇಕು. ಜಾಣೆ ಅಲ್ವಾ ನೀನು? ಹಾಗಾದ್ರೆ ನನಗೆ ಇದು ಬೇಕು ಎನ್ನುತ್ತಾ ಅವನ ಕಾಲರ್ ಹಿಡಿದು ಎಳೆದು ಮತ್ತೆ ಅವನ ತುಟಿಗೆ ತುಟಿ ಬೆಸೆಯುತ್ತಾಳೆ. 1-2 ನಿಮಿಷದ ದೀರ್ಘ ಚುಂಬನದ ನಂತರ, ಈಗ ಸಮಾಧಾನ ಆಯ್ತಾ? ಹೋಗು, ನಾನು ಟೀ ಮಾಡಿ ತರ್ತೀನಿ ಎನ್ನುತ್ತಾ ಅವಳನ್ನು ಹೊರಗೆ ಕಳಿಸಿ ತನ್ನ ಶರ್ಟ್ ಬಟನ್ ಹಾಕುತ್ತಾ ಟೀ ಮಾಡಲು ಹೋಗುತ್ತಾನೆ. ಅಲ್ಲೇ ಹಾಲ್ನಲ್ಲಿ ಚೇರ್ ಮೇಲೆ ತನ್ನ ಮೊಬೈಲ್ ನೋಡುತ್ತಾ ಕೂರುತ್ತಾಳೆ. ಇಬ್ಬರೂ ಟೀ ಕುಡಿದು ಮತ್ತೆ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಅವಳನ್ನು ಮನೆಗೆ ಬಿಡಲು ಹೋಗುವಾಗ ದಾರಿಯಲ್ಲಿ ಒಬ್ಬನು ಇವರ ಗಾಡಿಗೆ ಕೈ ಅಡ್ಡ ಹಾಕಲು ಆಕಾಶ್ ಗಾಡಿ ನಿಲ್ಲಿಸಿ ಹೆಲ್ಮೆಟ್ ತೆಗೆದು, ಹೇ ಜಗದೀಶ್, ನೀನು ಇಲ್ಲಿ? ಆಕಾಶ್, ನಿನ್ನ ಅಲ್ಲಿ ಕರೆದುಕೊಂಡು ಹೋಗು ಅಂತ ಬಾಸ್ ಹೇಳಿದ್ರು. ಅದಕ್ಕೆ ಇಲ್ಲೇ ಬಾ ವಾಪಸ್ ಎನ್ನುತ್ತಾ ಹಿಂದೆ ಕೂತಿದ್ದ ಯುವತಿಯನ್ನು ನೋಡುತ್ತಾ ಹೇಳಿದನು. ಜಗದೀಶ್, ಇವಳು ನನ್ನ ಫ್ಯೂಚರ್ ವೈಫ್ ರೇಷ್ಮಾ ಎಂದು ಪರಿಚಯ ಮಾಡಿಕೊಡುತ್ತಾನೆ. ಇಬ್ಬರೂ ನಮಸ್ಕಾರ ವಿನಿಮಯ ಮಾಡುತ್ತಾರೆ. ಸರಿ ಜಗದೀಶ್, ಇವಳನ್ನು ಮನೆಗೆ ಬಿಟ್ಟು ಇಲ್ಲೇ ಬರ್ತೀನಿ. 10 ನಿಮಿಷ ಕಾಯ್ತಾ ಇರು ಎಂದು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಹೊರಡುತ್ತಾನೆ. ದಾರಿಯಲ್ಲಿ ರೇಷ್ಮಾ, ಇವನೇ ನಿನ್ನ ಬಾಸ್ ತಂದೆ, ನಿನ್ನ ಬಾಸ್ ನನ್ನ ಕೈಗೆ ಸಿಗಬೇಕು, ಪೀಸ್ ಪೀಸ್ ಮಾಡ್ತೀನಿ ಚಿನ್ನು, ಅವರು ಕೆಲಸ ಕೊಟ್ಟವರು, ಹಾಗೆಲ್ಲ ಅನ್ನಿಸಬಾರದು. ಓಕೆ ಸರಿ, ಇಳಿ, ಮನೆ ಬಂತು. ಈಗ ಚೆನ್ನಾಗಿ ನಿದ್ದೆ ಮಾಡು. ಹಾ, ನೀನು ಕೇಳಿದ್ದೆಲ್ಲ ಕೊಟ್ಟಿದ್ದೀನಿ. ಗಿಫ್ಟ್ ಏನೂ ಬೇಡ ಅಂದೆ, ಇನ್ನೇನಾದರೂ ಹೇಳೋದು ಇದೆಯಾ? ನಾನು ಕೇಳಿದ್ದೆಲ್ಲ ಕೊಟ್ಟಿಲ್ಲ ಆಕಾಶ್ ಎನ್ನುತ್ತಾ ಹುಸಿ ಕೋಪದಲ್ಲಿ ನೋಡುವ ಯುವತಿಯ ಮಾತು ಅರಿತ ಆಕಾಶ್, ನೋಡು ಚಿನ್ನು, ಅದು ಈಗ ಬೇಡ. ಒಂದು ದಿನ ಅದಕ್ಕೆ ಅಂತ ಮೀಸಲು ಇಡೋಣ. ಅವತ್ತು ಬೇಡ ಬೇಡ ಅಂದ್ರೂ ನಿನ್ನ ಪೂರ್ತಿ ಹಿಂಡಿ ಹಿಪ್ಪೆ ಮಾಡ್ತೀನಿ, ನೋಡ್ತಾ ಇರು ಎಂದು ಕಣ್ಣು ಹೊಡೆಯುತ್ತಾನೆ. ಹೋ, ನೋಡೋಣ. ಮತ್ತೆ ಹಾ, ನೀನು ಹೀಗೆ ನಿನ್ನ ಬಾಡಿ ತೋರಿಸಿಕೊಂಡು ಓಡಾಡಬೇಡ. ಎಷ್ಟು ಜನ ದೃಷ್ಟಿ ಬಿಟ್ಟಿರ್ತಾರೋ ಇವತ್ತು ನನಗೆ ತಡೆಯೋಕ್ಕಾಗಲಿಲ್ಲ. ಇನ್ನು ಬೇರೆ ಯಾರಾದರೂ ಹೆಣ್ಣು ಮಕ್ಕಳು ನೋಡಿದರೆ ಅಷ್ಟೇ. ಹಾ, ದಿನ ನನಗೆ ವಿಡಿಯೋ ಕಾಲ್ ಮಾಡು, ದೃಷ್ಟಿ ತೆಗಿತೀನಿ ಎನ್ನುತ್ತಾ ಅಲ್ಲೇ ಒಂದು ದೃಷ್ಟಿ ತೆಗೆಯುವ ಯುವತಿ ಅವನನ್ನು ಎಳೆದು 2 ಕೆನ್ನೆಗೆ ಮುತ್ತು ಕೊಟ್ಟು ಬೈ ಹೇಳುತ್ತಾಳೆ.
ಅವನು ಹೋಗುವುದನ್ನೇ ನೋಡುತ್ತಾ ಮನೆಗೆ ಹೋಗಿ ಬಾಗಿಲು ತಟ್ಟಲು ಸಿಂಚನ ಬಾಗಿಲು ತೆರೆದು ನಿಮ್ಮ ರೊಮ್ಯಾನ್ಸ್ ಮುಗಿಯಲಿ ಅಂತ ಕಾಯ್ತಾ ಇದ್ದೆ ಎಂದು ನಗುತ್ತಾ ಅವಳ ಜೊತೆ ಒಳಗೆ ಹೋಗುತ್ತಾಳೆ. ಈ ಕಡೆ ಜಗದೀಶ್ನನ್ನು ಗಾಡಿ ಹತ್ತಿಸಿಕೊಂಡ ಆಕಾಶ್ ಅವನು ಹೇಳಿದ ಅಡ್ರೆಸ್ ಕಡೆ ಗಾಡಿ ತಿರುಗಿಸುತ್ತಾನೆ. ದಾರಿಯಲ್ಲಿ ಹೋಗುತ್ತಾ ಆಕಾಶ್, ಯಾರೋ ಅದು ಹುಡುಗಿ. ನಿಜವಾಗ್ಲೂ ನಿನ್ನ ಫ್ಯೂಚರ್ ವೈಫ್? ಹೌದು ಕಣೋ, ನಾವಿಬ್ರೂ ಪ್ರೀತಿಸ್ತಾ ಇದ್ದೀವಿ. ಆಕಾಶ್, ನೀನು ಮಾಡೋ ಕೆಲಸ ಏನು ಅಂತ ಗೊತ್ತಾ ಅವಳಿಗೆ? ಇಲ್ಲ, ಇನ್ನೂ ಗೊತ್ತಿಲ್ಲ. ಗೊತ್ತಾದರೆ ಫ್ಯೂಚರ್ ಹೋಗಿ ಪಾಸ್ಟ್ ಆಗಿ ಬಿಡ್ತಾಳೆ. ಹುಷಾರು ಕಣೋ, ಅದಕ್ಕೆಲ್ಲ ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ಹೇಳೋಣ. ಅವಳು ನನ್ನ ಹಾಗೆ ಅಕ್ಸೆಪ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಅಷ್ಟೊತ್ತಿಗೆ ಇದನ್ನೆಲ್ಲ ಬಿಟ್ಟು ಬೇರೆ ಕೆಲಸ ನೋಡ್ತೀನಿ. ಅಕಸ್ಮಾತ್ ಅಷ್ಟರಲ್ಲೇ ಅವಳಿಗೆ ಗೊತ್ತಾದರೂ ಅವಳ ಅನಿಸಿಕೆ ಅಭಿಪ್ರಾಯಕ್ಕೆ ನಾನು ತಲೆ ಬಾಗುತ್ತೀನಿ ಅಷ್ಟೇ. ಏನೋಪ್ಪ, ಯಾವುದಕ್ಕೂ ಹುಷಾರು. ಕಣೋ ಎಂದು ಮುಂದೆ ಸಾಗುತ್ತಾರೆ. ಈ ಕಡೆ ಸಿಂಚನಾಳಿಗೆ ಇಂದು ನಡೆದ ಪ್ರತಿಯೊಂದು ವಿಷಯವನ್ನು ಹೇಳುವ ರೇಷ್ಮಾ. ಕೊನೆಗೂ ಏನು ಕೆಲಸ ಅಂತಾನೆ ಹೇಳಲಿಲ್ಲ ಕಣೇನ್. ಅವನೇನು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದಾನೋ ಏನೋ ಎಂದುಕೊಂಡು ಸುಮ್ಮನೆ ಏನೋ ಯೋಚಿಸುತ್ತಾ ಮಲಗುವ ಯುವತಿಗೆ ಸಿಂಚನಾ, ಅಲ್ಲ ಕಣೆ ರೇಷ್ಮಾ, ಹೀಗೆ ರಾತ್ರಿನೂ ಫ್ರೀ ಇಲ್ಲದೆ ಕೆಲಸ ಮಾಡೋದು ಅಂದ್ರೆ ಅವನೇನಾದರೂ ದೇಶದ್ರೋಹಿ ಇರಬಹುದಾ? ಅಥವಾ ಏನಾದರೂ ಸ್ಮಗ್ಲರ್ ಇರಬಹುದಾ? ಎಂದು ಕಣ್ಣು ದೊಡ್ಡದಾಗಿ ಬಿಟ್ಟು ಕೇಳುವ ಪರಿಗೆ ರೇಷ್ಮಾಳಿಗೆ ಇನ್ನೂ ಚಿಂತೆ ಶುರುವಾಗುತ್ತದೆ. ಏನಿರಬಹುದು ಎಂದು ಯೋಚಿಸುತ್ತಾ ಮಲಗಿದ ಇಬ್ಬರು ಯುವತಿಯರಿಗೆ ಯಾವಾಗ ನಿದ್ರಾದೇವಿ ಆವರಿಸುತ್ತಾಳೋ. ಮರುದಿನ ಬೆಳಿಗ್ಗೆ ಎಂದಿನಂತೆ ಎದ್ದು ರೆಡಿಯಾಗಿ ರೇಷ್ಮಾ ಹಾಗೂ ಸಿಂಚನಾ ಕೆಲಸಕ್ಕೆ ಹೊರಡುತ್ತಾರೆ. ಇಬ್ಬರು ಮೆಟ್ರೋ ಸ್ಟೇಷನ್ ತಲುಪಿ ಆಕಾಶ್ಗಾಗಿ ಕಾಯುತ್ತಾರೆ. ಯಾವಾಗ ಅವನು ಟೈಮ್ ಮೀರಿ ಬರದಿದ್ದಾಗ ಇಬ್ಬರೂ ಆಫೀಸ್ಗೆ ಹೋಗುತ್ತಾರೆ. ಲಂಚ್ ಟೈಮ್ನಲ್ಲಿ ರೇಷ್ಮಾ ಆಕಾಶ್ಗೆ ಫೋನ್ ಮಾಡುತ್ತಾಳೆ. ಹಲೋ ರೇಷ್ಮಾ, ಆಯ್ತಾ ಊಟ? ಆಯ್ತು, ನೀನೆಲ್ಲಿದ್ದೀಯಾ? ನಾನು ಮನೆಯಲ್ಲಿ, ಈಗ ಕೆಲಸಕ್ಕೆ ಹೋಗಬೇಕು. ಓಕೆ, ಯಾವಾಗ ಸಿಗ್ತೀಯಾ? 2-3 ದಿನ, ಸ್ವಲ್ಪ ಟೈಮ್ ಚೇಂಜ್ ಇರುತ್ತೆ, ಆಮೇಲೆ ಸಿಗ್ತೀನಿ. ಫೋನ್ ಅಂತೂ ಇರುತ್ತಲ್ಲ? ಹೌದು ಪಾಪ, ಯಾವಾಗಲೂ ಫೋನ್ ಹಿಡ್ಕೊಂಡೇ ಇರ್ತೀಯಾ? ಕೋಪ ಬೇಡ ಚಿನ್ನು. ಲವ್ ಯು ರೇಷ್ಮಾ. ಲವ್ ಯು ಟು, ಮಿಸ್ ಯು. ಬೈ ಬೈ ಚಿನ್ನು. ಮತ್ತೆ 2-3 ದಿನ ತನ್ನ ಕೆಲಸದಲ್ಲಿ ಬ್ಯುಸಿ ಆಗುವ ರೇಷ್ಮಾ ಮತ್ತೆ ಸಂಡೆ ಆಕಾಶ್ಗೆ ಫೋನ್ ಮಾಡುತ್ತಾಳೆ. ಇವತ್ತು ಮೀಟ್ ಮಾಡೋಣ ಆಕಾಶ್, ಪ್ಲೀಸ್. ಇಲ್ಲ ಅನ್ನಬೇಡ. ಯಾವಾಗ ಹೇಳು? ಸಂಜೆ 5 ಗಂಟೆ ಮೇಲೆ ಫ್ರೀ ನಾನು. ಸದ್ಯ ನಂದೆಲ್ಲ ಸಾಕು. ಬೈಕ್ ತೆಗೆದುಕೊಂಡು ಬಾ, ಮನೆ ಹತ್ರ ಎಲ್ಲಾದರೂ ಹೋಗೋಣ. ಸರಿ. ಸಂಜೆ 4:30ಕ್ಕೆ ರೆಡಿ ಆಗಿ ಕೂರುತ್ತಾಳೆ ರೇಷ್ಮಾ. ಸಿಂಚನಾ ಅವಳಿಗೆ ಟೀ ಕೊಡುತ್ತಾ, ರೇಷ್ಮಾ, ಇವತ್ತು 2ರಲ್ಲಿ ಒಂದು ಡಿಸೈಡ್ ಮಾಡು. ಇವತ್ತು ಅವನು ತನ್ನ ಕೆಲಸದ ಬಗ್ಗೆ ಹೇಳಲೇಬೇಕು. ಹಾಗೆ ಮಾಡು ಆಯ್ತಾ? ಕಣೆ, ಏನಾದರೂ ಪ್ಲಾನ್ ಮಾಡಬೇಕು. ಆಕಾಶ್ ಬಂದು ಅವಳನ್ನು ಕರೆದುಕೊಂಡು ಹೋಗುತ್ತಾನೆ. ಅವರು ಒಂದು ಮಾಲ್ಗೆ ಹೋಗುತ್ತಾರೆ. ಅಲ್ಲಿ ಒಂದು ಕಡೆ ಕುಳಿತು ಮಾತನಾಡುತ್ತಾ, ಆಕಾಶ್, ಮೊನ್ನೆ ಯಾಕೋ ಸ್ವಲ್ಪ ಬಾಡಿ ಮಸಾಜ್ ಮಾಡಿಸಬೇಕು ಅಂತ ಒಂದು ಮಸಾಜ್ ಪಾರ್ಲರ್ಗೆ ಹೋದೆ. ಅಲ್ಲಿ ಒಬ್ಬ ಆಂಟಿ ಯಾವ ತರ ಮಸಾಜ್ ಬೇಕು ಅಂತ ಕೇಳಿದ್ರು. ನಾನು ಆಯುರ್ವೇದಿಕ್ ಅಂದೆ. ಅದಕ್ಕೆ ಅವಳು ಇಲ್ಲಿ ಎಷ್ಟೋ ತರದ ಮಸಾಜ್ ಇವೆ ಅಂತ ಒಂದು ದೊಡ್ಡ ಲಿಸ್ಟ್ ಕೊಟ್ರು ಎಂದು ಹೇಳುವಾಗ, ಏನಿತ್ತು ಲಿಸ್ಟ್ನಲ್ಲಿ ಎಂದು ಆಕಾಶ್ ಕೇಳುತ್ತಾನೆ. ಎಲ್ಲ ಓದಿದೆ, ಬಟ್ ಒಂದು ಅದೇನೋ B2B ಮಸಾಜ್ ಅಂತೆ. ಅದೇನು ಅಂದ್ರೆ ಒಬ್ಬ ಹುಡುಗ ಬಂದು ಮಸಾಜ್ ಮಾಡ್ತಾನಂತೆ, ಹಾಗೆ ಅವನ ಜೊತೆ ಎಲ್ಲಾ ಮಾಡಬಹುದು ಅಂತೆ. ಅದೇ ಕಣೋ ಸೆಕ್ಸ್, ಗೊತ್ತಾ? ಈ ಕಡೆ ಆಕಾಶ್ನ ಮುಖದ ಭಾವ ಬದಲಾಗಿತ್ತು. ಅಂತಹ ಕಡೆ ಹೋಗಬೇಡ, ಇನ್ನು ಸ್ಪಾಗೆ ಹೋಗು. ಅದು ಬರೀ ಲೇಡೀಸ್ ಇರಬೇಕು ಅಲ್ಲಿ, ಆಯ್ತಾ? ಎನ್ನುತ್ತಾ ಹಣೆಯ ಬೆವರು ಒರೆಸಿಕೊಳ್ಳುತ್ತಾನೆ. ನಾನು ಅಲ್ಲಿಂದ ಬಂದುಬಿಟ್ಟೆ. ನೀವು ಬೇಡ, ನಿಮ್ಮ ಮಸಾಜ್ ಕೂಡ ಬೇಡ ಅಂತ. ನನ್ನ ದೇಹ ಏನಿದ್ದರೂ ನನ್ನ ಆಕಾಶ್ಗೆ ಮೀಸಲು ಎನ್ನುತ್ತಾ ಅವನ ಭುಜಕ್ಕೆ ಒರಗಿ ಕೂರುತ್ತಾಳೆ. ಆಕಾಶ್, ಇವತ್ತು ನಿನ್ನ ಕೆಲಸ ಬೇಗ ಮುಗಿಯಿತಲ್ವಾ? ಇನ್ನೇನು ನೈಟ್ ಡ್ಯೂಟಿ ಅಂತೇನೂ ಇಲ್ಲ ಅಲ್ವಾ? ಯಾಕೆ? ಬಾ, ಮನೆಗೆ ಹೋಗೋಣ, ನಿನ್ನ ಮನೆಗೆ. ಅವತ್ತು ಅರ್ಧ ಬಿಟ್ಟ ಕೆಲಸ ಪೂರ್ತಿ ಮಾಡೋಣ. ಮತ್ತೆ ಕಸಿವಿಸಿಗೊಂಡ ಆಕಾಶ್. ರೇಷ್ಮಾ, ಬೇಡ ಅಂದ ಮೇಲೆ ಬೇಡ. ಅದಕ್ಕೆಲ್ಲ ಏನು ಅರ್ಜೆಂಟ್? ಆಕಾಶ್ ಪ್ಲೀಸ್, ಅದೊಂದೇ ಅಲ್ಲ, ನಾನು ನಿನ್ನ ಜೊತೆ ಮಾತನಾಡಬೇಕು. ಇಲ್ಲಿ ಕೂತುಕೊಂಡು ಮಾತಾಡೋಕೆ ಆಗಲ್ಲ ಎಂದು ಅವನ ತೋಳು ಗಟ್ಟಿಯಾಗಿ ಹಿಡಿಯುತ್ತಾ ಕೇಳುತ್ತಾಳೆ. ಸರಿ ನಡಿ ಎಂದು ಇಬ್ಬರು ಗಾಡಿ ಏರಿ ಆಕಾಶ್ನ ಮನೆಗೆ ಹೋಗ್ತಾರೆ. ಅಲ್ಲಿ ರೇಷ್ಮಾ ಸ್ವಲ್ಪ ಫ್ರೆಶ್ ಆಗಿ ಮುಖ ತೊಳೆದು ಬಂದು ತನ್ನ ಕೂದಲನ್ನು ಹಾರಾಡಲು ಬಿಟ್ಟು ಆಕಾಶ್ನ ರೂಮಿಗೆ ಹೋಗುತ್ತಾಳೆ. ಅಲ್ಲಿ ಅವನ ಬೀರು ತೆಗೆದು ನೋಡಲು ತುಂಬಾ ಕಾಸ್ಟ್ಲಿ ಆದ ಬಟ್ಟೆಗಳು, ಪರ್ಫ್ಯೂಮ್ ಡಬ್ಬಿಗಳು. ಇವೆಲ್ಲ ನೋಡಿ ಆಶ್ಚರ್ಯಪಡುತ್ತಾಳೆ. ಅಲ್ಲೇ ಇರುವ ಒಂದು ಡ್ರಾಯರ್ ತೆಗೆಯಲು ಅಲ್ಲಿ 10 ಕಾಂಡೋಮ್ಗಳನ್ನು ನೋಡಿ ಒಂದೆರಡು ಹೆಜ್ಜೆ ಹಿಂದೆ ಹೋಗುತ್ತಾಳೆ.
ಅಷ್ಟರಲ್ಲೇ ಹಿಂದಿನಿಂದ ರೇಷ್ಮಾ ಏನು ಮಾಡ್ತಾ ಇದ್ದೀಯಾ ಎಂದು ಬರುವ ಆಕಾಶ್ನ ಕಡೆ ತಿರುಗಿ ಏನೋ ಇದು ಅದನ್ನ ಯಾಕೆ ತೆಗೆದು ನೋಡಿದೆ. ಬಾ ಹೊರಗೆ. ಇಲ್ಲ ಬರಲ್ಲ, ಇವತ್ತು ನನಗೆ ಉತ್ತರ ಬೇಕು. ಏನು ಕೆಲಸ ಮಾಡ್ತೀಯಾ ರೇಷ್ಮಾ? ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಮೊದಲು ಹೊರಗೆ ನಡಿ. ಇಲ್ಲ, ಇವತ್ತು ನೀನು ನನ್ನವನಾಗಬೇಕು. ಬಾ. ಆಕಾಶ್ ತುಂಬಾ ಸತಾಯಿಸಿದೆ. ಇನ್ನೂ ತಡೆಯೋಕೆ ಆಗ್ತಾ ಇಲ್ಲ. ಇವತ್ತು ನಾವು ನಮ್ಮ ಪ್ರೀತಿನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋಣ ಎನ್ನುತ್ತಾ ಸರಸರನೆ ತನ್ನ ಎಲ್ಲ ಬಟ್ಟೆ ಬಿಚ್ಚಿ ನಿಂತುಕೊಳ್ಳುವ ಯುವತಿ ಮುಂದುವರೆದು ಅವನ ಶರ್ಟ್ ಕೂಡ ಕಿತ್ತೆಸೆಯುತ್ತಾಳೆ. ಬಾ ಆಕಾಶ್, ಇದೊಂದು ವಿಷಯಕ್ಕೆ ಒಪ್ಪೋ. ಆಮೇಲೆ ನಾನು ನಿನ್ನ ಏನು ಪ್ರಶ್ನೆ ಮಾಡೋದಿಲ್ಲ ಎನ್ನುತ್ತಾ ಅವನ ಕೈ ತೆಗೆದುಕೊಂಡು ತನ್ನ ದೇಹದ ಮೇಲೆಲ್ಲ ಮುಟ್ಟಿಸಿಕೊಳ್ಳುತ್ತಾಳೆ. ಆಕಾಶ್ ತನ್ನ ಕೈ ಹಿಂದೆ ತೆಗೆದು ರೇಷ್ಮಾ, ಕಂಟ್ರೋಲ್ ಯುವರ್ ಸೆಲ್ಫ್. ಏನು ಮಾಡ್ತಾ ಇದ್ದೀಯಾ? ಎಷ್ಟು ಸಲ ಹೇಳಬೇಕು, ಇದಕ್ಕೆಲ್ಲ ಟೈಮ್ ಇದೆ ಅಂತ ಎಂದು ಗಂಭೀರವಾಗಿ ಹೇಳುತ್ತಾನೆ. ರೇಷ್ಮಾ ಹತಾಶೆಯಿಂದ ಅವನನ್ನು ತಬ್ಬಿ ಮತ್ತೆ ಅವನ ಎದೆಯ ತುಂಬೆಲ್ಲ ಮುತ್ತುಗಳನ್ನು ಕೊಡಲು ಸ್ವಲ್ಪ ಚಂಚಲವಾದ ಮನಸ್ಸನ್ನು ಹತೋಟಿಗೆ ತರುತ್ತಾ ರೇಷ್ಮಾ, ಪ್ಲೀಸ್ ಲೀವ್ ಮೀ ಎಂದು ಅವಳನ್ನು ದೂರ ತಳ್ಳುತ್ತಾನೆ. ಏನೋ ಆಕಾಶ್, ನೀನು ಗಂಡಸೋ ಅಲ್ಲವೋ? ಯಾಕೆ ನನ್ನ ಹೀಗೆ ನೋಡಿದರೂ ನಿನಗೆ ಮೂಡ್ ಬರಲ್ವಾ? ಏನಾಗಿದೆ ನಿನಗೆ? ಆರ್ ಯು ಗೇ ಎನ್ನಲು ರೇಷ್ಮಾ ಎಂದು ಅವಳನ್ನು ಹೊಡೆಯಲು ಕೈ ಎತ್ತುತ್ತಾನೆ. ಅದಕ್ಕೆ ಬೆದರಿದ ಅವಳನ್ನು ನೋಡುತ್ತಾ ಮತ್ತೆ ಹಾಗೆ ಕೈ ಇಳಿಸಿ, ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಕೊಡ್ತೀನಿ. ಮೊದಲು ಬಟ್ಟೆ ಹಾಕಿಕೊಂಡು ಹೊರಗೆ ಬಾ ಎನ್ನುತ್ತಾ ನೆಲದ ಮೇಲೆ ಬಿದ್ದಿದ್ದ ತನ್ನ ಶರ್ಟ್ ಅನ್ನು ತೆಗೆದುಕೊಂಡು ಹೊರಗೆ ಹೋಗುತ್ತಾನೆ. ತನ್ನ ಬಟ್ಟೆ ಹಾಕಿಕೊಂಡು ಹೊರಗೆ ಬರುವ ರೇಷ್ಮಾ ಅಲ್ಲೇ ಚೇರ್ ಮೇಲೆ ಕೂರುತ್ತಾಳೆ. ಅವಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿರುತ್ತದೆ. ಆಕಾಶ್ ಅವಳ ಹತ್ತಿರ ಇನ್ನೊಂದು ಚೇರ್ ಎಳೆದು ಕುಳಿತು, ರೇಷ್ಮಾ, ನಿನ್ನ ಕೋಪ ಅಳು ಎಲ್ಲ ನ್ಯಾಯವಾದದ್ದೇ. ಆದರೆ ಏನು ಮಾಡೋದು, ನಾನು ಇನ್ನೂ 2 ತಿಂಗಳು ಇದೇ ಕೆಲಸ ಮಾಡಬೇಕಾಗುತ್ತೆ. ಈಗ ನಾನು ಏನು ಕೆಲಸ ಮಾಡ್ತೀನಿ ಅಂತ್ ನಿನಗೆ ಹೇಳುತ್ತೇನೆ. ಅದನ್ನ ಕೇಳಿನೂ ನಿನಗೆ ನನ್ನ ಜೊತೆ ಇವತ್ತು ಇರಬೇಕು ಅನಿಸಿದರೆ ನೋ ಪ್ರಾಬ್ಲಮ್, ನಾನು ಮುಂದುವರೆಯೋಕೆ ರೆಡಿ. ಯಾಕೆ ಇಷ್ಟು ದಿನ ನಾನು ನಿನ್ನ ಜೊತೆ ಮುಂದುವರಿಲಿಲ್ಲ ಅಂದ್ರೆ ಮೊದಲು ನಿನಗೆ ನನ್ನ ನಿಜ ಗೊತ್ತಾಗಬೇಕು. ಗೊತ್ತಾದ್ಮೇಲೆ ನೀನು ಏನು ನಿರ್ಧಾರ ಮಾಡ್ತೀಯೋ ಅದಕ್ಕೆ ನಾನು ಒಪ್ಪಿಕೊಳ್ತೀನಿ ಎನ್ನುತ್ತಾ ತನ್ನ ಕತೆ ಹೇಳಲು ಶುರು ಮಾಡುತ್ತಾನೆ. ರೇಷ್ಮಾ, ನಾನು ಒಂದು ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀನು ಇವತ್ತು ಯಾವುದೋ ಪಾರ್ಲರ್ ಬಗ್ಗೆ ಹೇಳ್ತಾ ಇದ್ದೆಲ್ಲ. ಹಾಗೆ ಅಲ್ಲಿ ಬರೋ ಎಷ್ಟೋ ಜನ ಹುಡುಗಿಯರು, ಹೆಂಗಸರು, ಗಂಡಸರು ಎಲ್ಲರಿಗೂ ಮಸಾಜ್ ಮಾಡೋಕೆ ಅಂತ ನನ್ನ ಹಾಗೆ ಇನ್ನೂ 4-5 ಜನ ಹುಡುಗಿ ಇದ್ದಾರೆ. ನಾನು ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದಾಗ ನನಗೆ ಒಬ್ಬಳು ಹುಡುಗಿ ಪರಿಚಯವಾಯಿತು. ನಾನು ಅಷ್ಟು ಓದಿದವನಲ್ಲ, ಅದಕ್ಕೆ ಆ ಹುಡುಗಿಯೇ ನನಗೆ ಪಾರ್ಲರ್ನಲ್ಲಿ ಕೆಲಸ ಕೊಡಿಸಿದಳು. ದಿನ ಕಳೆದಂತೆ ನಾನು ಕೊಡೋ ಮಸಾಜ್ಗೆ ಬೇಡಿಕೆ ಹೆಚ್ಚಾಯಿತು. ಒಂದು ಸಲ ಒಂದು ಶ್ರೀಮಂತ ಮನೆಯ ಹೆಂಗಸು ಮಸಾಜ್ ಮಾಡಿಸಿಕೊಳ್ಳೋಕೆ ಬಂದು ಅವಳ ಮಸಾಜ್ ಆದಮೇಲೆ ನನ್ನ ಕರೆದು 5,000 ಕೊಟ್ಟು ನನ್ನ ಖುಷಿಪಡಿಸ್ತೀಯಾ ಅಂತ ಕೇಳಿದ್ದು. ನಾನು ಮೊದಲು ಹೆದರಿ ಬೇಡ ಅಂದೆ. ಆದರೆ ನಮ್ಮ ಮನೆಯ ಪರಿಸ್ಥಿತಿ ನೋಡಿ ಈ ಕೆಲಸಕ್ಕೆ ಒಪ್ಪಿಕೊಳ್ಳಲೇಬೇಕಾಯಿತು. ಅಪ್ಪ ಒಬ್ಬ ಕ್ಯಾನ್ಸರ್ ಪೇಷಂಟ್. ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವರನ್ನು ಕ್ಯಾನ್ಸರ್ನಿಂದ ಗುಣಮುಖರನ್ನಾಗಿ ಮಾಡಿಸಬೇಕೆಂದರೆ ತುಂಬಾ ದುಡ್ಡು ಬೇಕಿತ್ತು. ನಾನು ಓದಿದ ಓದಿಗೆ ನನಗೆ ಚೆನ್ನಾಗಿ ದುಡ್ಡು ಬರುವಂತಹ ಕೆಲಸ ಸಿಗುವುದಿಲ್ಲ ಅಂತ ನನಗೆ ಗೊತ್ತಿತ್ತು. ಅದರ ಜೊತೆಗೆ ಇಲ್ಲಿ ಕೆಲವರು ಹಾಗೆ ಮಾಡಿದ್ರೆ ಅವರು ಇನ್ನೂ ಹೆಚ್ಚು ಹಣ ಕೊಡ್ತಾರೆ ಅಂದ್ರು. ಸರಿ ಅಂತ ಒಪ್ಪಿಕೊಂಡೆ. ಮೊದಮೊದಲು ನನ್ನ ಮೇಲೆ ನನಗೆ ಹೇಸಿಗೆ ಅನಿಸ್ತಾ ಇತ್ತು. ಆಮೇಲೆ ಅಭ್ಯಾಸ ಆಗೋಯ್ತು. ಆಮೇಲೆ ಕೆಲವು ತಿಂಗಳುಗಳ ನಂತರ ನಾನು ಬರೀ ಹೈ-ಫೈ ಇರೋ ಹೆಂಗಸರನ್ನು ಮಾತ್ರ ಖುಷಿಪಡಿಸ್ತಾ ಇದ್ದೆ. ಆಮೇಲೆ ಕೆಲವು ವಿದೇಶಿ ಹೆಂಗಸರು ಬಂದರು. ಅವರು 2 ತಾಸಿಗೆ 10,000 ಕೊಡುತ್ತಿದ್ದರು. ದಿನ ಕಳೆದಂತೆ ನನ್ನ ಡಿಮ್ಯಾಂಡ್ ಜಾಸ್ತಿ ಆಯ್ತು. ನಾನು ತುಂಬಾ ಕಂಡೀಷನ್ಸ್ ಹಾಕಿದೆ. ಪ್ರತಿ ಸಲ ಯಾರ ಹತ್ತಿರ ಹೋಗಿ ಬರ್ತೀನೋ ಅದಾದ್ಮೇಲೆ ನನಗೆ 2 ಗಂಟೆ ರೆಸ್ಟ್ ಬೇಕು, ಹಾಗೆ ಆಗಾಗ ಮೆಡಿಕಲ್ ಚೆಕಪ್ ಆಗಬೇಕು ಅಂದೆ. ಅವರು ಹಾಗೆ ಅನುಕೂಲ ಮಾಡಿಕೊಡುತ್ತಿದ್ದರು ಎಂದು ರೇಷ್ಮಾಳನ್ನು ನೋಡಿದ. ಅವಳು ಅವನನ್ನೇ ನೋಡುತ್ತಾ, ನಿನ್ನ ಆರೋಗ್ಯ ಹೇಗಿದೆ ಆಕಾಶ್? ದಿನಕ್ಕೆ 3-4 ಅಂತೀಯ. ನನ್ನ ಕೆಲವೊಂದು ಅಭ್ಯಾಸಗಳು ಹೀಗಿವೆ. ನಾನು ಬರೀ ಶ್ರೀಮಂತರು, ವಿದೇಶಿಗರು ಅವರನ್ನೇ ಆರಿಸೋದು. ಅವರು ಮೆಡಿಕಲ್ ಚೆಕಪ್ ಮಾಡಿಸಿಕೊಂಡೇ ನನ್ನ ಹತ್ರ ಬರ್ಬೇಕು. ಎಷ್ಟು ಕೆಲಸ ಇದೆಯೋ ಅಷ್ಟೇ, ಅದರ ಮೇಲೆ ಮುಟ್ಟೋದು, ಕಿಸ್ ಕೊಡೋದು ಏನೂ ಇಲ್ಲ. ಅವರಿಗೆ ನನ್ನ ನಂಬರ್ ಕೊಡಲ್ಲ, ನನ್ನ ಫೋಟೋ ಇಟ್ಟುಕೊಳ್ಳುವ ಹಾಗಿಲ್ಲ.
ಹಾಗೆ ಎಂದಾದರೂ ಎದುರು ಸಿಕ್ಕಿದರೆ ಗುರುತು ಇಲ್ಲದವರ ಹಾಗೆ ಹೋಗಿಬಿಡಬೇಕು. ನನ್ನ ದುಡ್ಡು ನನ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದು ನನ್ನ ಮುಂದೆ ನನಗೆ ನನ್ನ ಮೈ ಮೇಲೆ ಯಾವುದೇ ಗಾಯ ಅಥವಾ ಬೇರಾವುದೇ ಗುರುತುಗಳು ಆಗುವ ಹಾಗೆ ಅವರು ನಡೆದುಕೊಳ್ಳಬಾರದು. ನಾನು ಇನ್ನೊಂದು ಮನೆ ಬಾಡಿಗೆ ಪಡೆದಿದ್ದೇನೆ, ಅವರು ಅಲ್ಲೇ ಬರ್ಬೇಕು. ಇವೆಲ್ಲ ನನ್ನ ಕಂಡೀಷನ್ಸ್ ಎಂದು ತನ್ನ ಮಾತು ಮುಗಿಸುತ್ತಾನೆ. ಸರಿ, ನೀನೊಬ್ಬನೇ ಇದೆಲ್ಲ ಮಾಡ್ತೀಯೋ ಅಥವಾ ಬೇರೆ ಹುಡುಗರು ಹೀಗೆಲ್ಲ ಮಾಡ್ತಾರೋ? ತುಂಬಾ ಜನ ಇದ್ದಾರೆ ರೇಷ್ಮಾ. ಅವರಲ್ಲಿ ಎಲ್ಲರೂ ನನ್ನ ಹಾಗೆ ಕಂಡೀಷನ್ಸ್ ಇಟ್ಟುಕೊಂಡಿಲ್ಲ, ಕೆಲವರು ಮಾತ್ರ. ಹೇಗೆ ಫಿಮೇಲ್ ಸೆಕ್ಸ್ ವರ್ಕರ್ಸ್ ಇರ್ತಾರೋ ಹಾಗೆ ನಾವು ಮೇಲ್ ಸೆಕ್ಸ್ ವರ್ಕರ್ಸ್ ಅಷ್ಟೇ. ನಿನಗೆ ಅಪ್ಪ ಅಮ್ಮ ಯಾರೂ ಇಲ್ವಾ ಆಕಾಶ್? ಇದ್ದಾರೆ, ಅವರು ಗುಜರಾತ್ನ ಒಂದು ಹಳ್ಳಿಯಲ್ಲಿ ಇದ್ದಾರೆ. ಅಪ್ಪ ಅಮ್ಮ ತಮ್ಮ ತಂಗಿ ಇಷ್ಟು ನನ್ನ ಫ್ಯಾಮಿಲಿ ಎಂದು ಮೊಬೈಲ್ನಲ್ಲಿ ಅವರ ಫೋಟೋ ತೋರಿಸುತ್ತಾನೆ. ಅವರಿಗೆ ಈ ವಿಷಯ ಗೊತ್ತಾ? ಇಲ್ಲ. ಒಟ್ಟಿನಲ್ಲಿ ನಾನು ಒಳ್ಳೆ ಕೆಲಸದಲ್ಲಿದ್ದೀನಿ, ಒಳ್ಳೆ ಸಂಬಳ ಇದೆ. ಹಾಗೆ ಅವರಿಗೆ ಅಂತ ಅಲ್ಲಿ ಒಂದು ಮನೆ ಕೂಡ ತೆಗೆದುಕೊಂಡಿದ್ದೀನಿ. ಇಷ್ಟೇ ಅವರಿಗೆ ಗೊತ್ತಿರೋದು. ಇದನ್ನ ಬಿಟ್ಟು ಏನು ಮಾಡಬೇಕು ಅಂತ ಇದ್ದೀಯಾ? ಬೇರೆ ಯಾವುದಾದರೂ ಕೆಲಸ ನೋಡಬೇಕು. ನನ್ನ ಅರ್ಹತೆಗೆ ತಕ್ಕಂತೆ ಕೆಲಸ ಸಿಗಬೇಕಲ್ಲ. ಸರಿ ಆಕಾಶ್, ನಾನು ಮನೆಗೆ ಹೋಗ್ತೀನಿ ಎನ್ನುತ್ತಾ ಎದ್ದು ನಿಲ್ಲುವ ಯುವತಿಯನ್ನು ಆಕಾಶ್. ರೇಷ್ಮಾ, ನಿನ್ನ ಅಭಿಪ್ರಾಯ ತಿಳಿಸಲೇ ಇಲ್ಲ ಆಕಾಶ್, ನನಗೆ ಯೋಚನೆ ಮಾಡೋಕೆ ಟೈಮ್ ಬೇಕು ಎನ್ನುತ್ತಾ ತನಗೆ ಬಂದ ಕಾಲ್ ರಿಸೀವ್ ಮಾಡುವ ಯುವತಿ ಅದಾಗಲೇ ಓಲಾ ಆಟೋ ಬುಕ್ ಮಾಡಿರುತ್ತಾಳೆ. ಹಾ ಬನ್ನಿ ಅಣ್ಣ, ಎಲ್ಲಿದ್ದೀರಾ? ಹಾ ಇದೇ ಕ್ರಾಸ್. ಹಾ ಎಂದು ಆಕಾಶ್ನನ್ನು ತಿರುಗಿ ನೋಡಿ ಬೈ ಎಂದು ಹೇಳಿ ಆಟೋ ಏರಿ ಹೊರಟು ಹೋಗುತ್ತಾಳೆ. ರೇಷ್ಮಾಳ ತಲೆ ಗೊಂದಲದ ಗೂಡಾಗಿರುತ್ತದೆ. ಮನೆಗೆ ಹೋಗಿ ಸಿಂಚನಾಳ ಮಡಿಲಲ್ಲಿ ತಲೆ ಇಟ್ಟು ಎಲ್ಲ ವಿಷಯ ಹೇಳಿ ಅಳುತ್ತಾಳೆ ರೇಷ್ಮಾ. ಅವಳ ಅಳು ದುಃಖ 2-3 ತಾಸುಗಳವರೆಗೆ ಮುಂದುವರಿಯುತ್ತದೆ. ಈ ಕಡೆ ಆಕಾಶ್ನ ಸ್ಥಿತಿಯೂ ಹೀಗೆ. ಯಾವತ್ತೂ ಇಲ್ಲದ ದುಃಖದ ಕಟ್ಟೆ ಒಡೆದು ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿರುತ್ತದೆ. ರೇಷ್ಮಾಳಿಗೆ ಸಿಂಚನ ಆದರೂ ಇರುತ್ತಾಳೆ ಸಮಾಧಾನ ಮಾಡೋಕೆ. ಪಾಪ ಆಕಾಶ್ ಒಬ್ಬನೇ ಗೋಳಾಡುತ್ತಿರುತ್ತಾನೆ. ರೇಷ್ಮಾ ಸ್ವಲ್ಪ ಸಮಾಧಾನ ಆದಮೇಲೆ ಸಿಂಚನ ಅಲ್ವೇ ರೇಷ್ಮಾ? ಅವನು 2-3 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ? ಅಲ್ಲ, ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ? ಅಯ್ಯೋ, ಹೇಗೆ ಹೇಳೋದು ಎಂದು ತಲೆ ಮೇಲೆ ಕೈ ಹೊತ್ತು ಕೂರುವ ಸಿಂಚನ ಯಾವುದರ ಬಗ್ಗೆ ಹೇಳ್ತಾ ಇದ್ದಾಳೆ ಎಂದು ಗೊತ್ತಾಗುವುದಿಲ್ಲ ರೇಷ್ಮಾಳಿಗೆ. ಅದೇನು ಅಂತ ಬಾಯಿ ಬಿಟ್ಟು ಹೇಳು ಸಿಂಚು. ಅಲ್ಲ ಕಣೆ, ಮತ್ತೆ ಅವನು ಈ ಕೆಲಸ ಬಿಟ್ಟ ಅಂತಿಟ್ಕೋ. ಆಮೇಲೆ ನೀವಿಬ್ರೂ ಮದುವೆಯಾಗ್ತೀರಾ, ಆಮೇಲೆ ನಿನಗೆ ಮಕ್ಕಳೇ ಆಗದಿದ್ರೆ ಯಾಕಾಗೋದಿಲ್ಲ ಮಕ್ಕಳು? ಅಯ್ಯೋ ದಡ್ಡಿ, ಅವನು ತನ್ನ ಎಲ್ಲ ವೇಸ್ಟ್ ಮಾಡಿರ್ತಾನೆ ಅಲ್ವಾ ಕರ್ಮ. ಈ ಪ್ರಶ್ನೆ ನಾನು ಕೇಳಲೇ ಇಲ್ಲ ಅವನನ್ನ, ನಾಳೆ ಕೇಳಿನಿ ಬಿಡು ಎಂದು ಮತ್ತೆ ಅದನ್ನೇ ಯೋಚಿಸುತ್ತಾ ಮಲಗುತ್ತಾಳೆ ರೇಷ್ಮಾ. ಮರುದಿನ ಆಕಾಶ್ನನ್ನು ಭೇಟಿ ಮಾಡಿದ ರೇಷ್ಮಾ ತನ್ನ ಎಲ್ಲ ಡೌಟ್ಗಳನ್ನು ಕೇಳುತ್ತಾಳೆ. ಅದಕ್ಕೆ ಅವನು ಅದನ್ನೆಲ್ಲ ಒಂದು ಹಾಸ್ಪಿಟಲ್ನಲ್ಲಿ ಡೊನೇಟ್ ಮಾಡಿರುವುದಾಗಿ ಹೇಳುತ್ತಾನೆ. ಹಾಗೆ ತಾನು ಈ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡುವುದಾಗಿಯೂ ಹೇಳುತ್ತಾನೆ. 2-3 ತಿಂಗಳು ಬಿಟ್ಟು ಮತ್ತೆ ಒಂದು ಕಡೆ ಭೇಟಿಯಾಗುತ್ತಾರೆ ಈ ಜೋಡಿ. ಆಕಾಶ್ ಅವಳನ್ನು ಕರೆದುಕೊಂಡು ಒಂದು ಅಪಾರ್ಟ್ಮೆಂಟ್ಗೆ ಹೋಗುತ್ತಾನೆ. ಅಲ್ಲಿ 3ನೇ ಮಹಡಿಯಲ್ಲಿರುವ ಒಂದು ಮನೆಗೆ ಕರೆದುಕೊಂಡು ಹೋಗಿ ರೇಷ್ಮಾಳಿಗೆ ಬೀಗ ತೆರೆಯಲು ಹೇಳುತ್ತಾನೆ. ಅವಳು ಬೀಗ ತೆಗೆದಾಗ ವೆಲ್ಕಮ್ ಹೋಮ್ ಎಂದು ಅವಳನ್ನು ಎತ್ತಿಕೊಂಡು ಒಳಗೆ ಹೋಗಿ ರೇಷ್ಮಾ, ಇದು ನಮ್ಮ ಮನೆ, ಇನ್ನೆಲ್ಲ ನಾವಿಬ್ರು ಇಲ್ಲೇ ಇರೋದು ಎನ್ನುತ್ತಾನೆ. ಹಾಗಾದ್ರೆ ನಿನ್ನ ಕೆಲಸ ಎನ್ನುವ ಯುವತಿಗೆ ತಾನು ಒಂದು ಒಳ್ಳೆಯ ಕಂಪನಿಯಲ್ಲಿ ರಿಸೆಪ್ಷನಿಸ್ಟ್ ಆಗಿ ಸೇರಿರುವುದಾಗಿ ತಿಳಿಸುತ್ತಾನೆ. ಹಾಗೆ ಆ ಕೆಲಸ ಕೊಡಿಸಿದ ತನ್ನ ಫ್ರೆಂಡ್ ಬಗ್ಗೆನೂ ಹೇಳುತ್ತಾನೆ. ಮೊದಲಿನ ಕೆಲಸ ಸಂಪೂರ್ಣವಾಗಿ ಬಿಟ್ಟಿರುವುದಾಗಿ ಹೇಳುತ್ತಾನೆ. ಒಂದು ಒಳ್ಳೆಯ ಮುಹೂರ್ತದಲ್ಲಿ ರೇಷ್ಮಾ ಹಾಗೂ ಆಕಾಶ್ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳುತ್ತಾರೆ. ಹಾಗೆ ಆ ಮನೆಯಲ್ಲಿ ಸುಖವಾಗಿ ಸಂಸಾರ ಮಾಡುತ್ತಾರೆ. ಈ ಕತೆ ಸಂಪೂರ್ಣವಾಗಿ ಕಾಲ್ಪನಿಕವಾಗಿದ್ದು, ಹುಡುಗರು ಅವರ ಜೀವನದಲ್ಲೂ ಕಷ್ಟಗಳು ಇರುತ್ತವೆ ಹಾಗೂ ಅವರು ಸಮಯದ ಬೊಂಬೆಗಳಾಗಿರುತ್ತಾರೆ ಎನ್ನುವುದನ್ನು ಹೇಳಲು ಪ್ರಯತ್ನ ಪಟ್ಟಿದ್ದೇನೆ. ಇದರಲ್ಲಿ ಹುಡುಗರದು ತಪ್ಪು, ಹುಡುಗಿಯರದು ತಪ್ಪು ಎಂದು ಹೇಳುವ ಉದ್ದೇಶ ನನ್ನದಲ್ಲ. ಎಲ್ಲರೂ ಸಮಯದ ಬೊಂಬೆಗಳಷ್ಟೇ. ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಿ.